ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಅಕಾಡೆಮಿ. ಸ್ನೇಹಿತರೆ, ನಿಮಗೆಲ್ಲರೂ ಕೂಡ ಗೊತ್ತಿರಬಹುದು, ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಸಿದ್ದರಾಮಯ್ಯನವರು ನಾವು ಈ ವರ್ಷ ಸುಮಾರು 15,000ಕ್ಕೂ ಹೆಚ್ಚು ಶಿಕ್ಷಕರನ್ನ ನಾವು ನೇಮಕಾತಿ ಮಾಡಿಕೊಳ್ತೇವೆ. ಅದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಕೂಡ ಇರ್ತಾರೆ, ಹಾಗೇನೆ ಪ್ರೌಢಶಾಲಾ ಶಿಕ್ಷಕರು ಕೂಡ ಇರ್ತಾರೆ. ಸೊ ಎಲ್ಲವೂ ಕೂಡ ಸೇರಿ ನಾವು 15,000ಕ್ಕೂ ಹೆಚ್ಚು ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತೇವೆ ಅನ್ನುವಂತಹ ಒಂದು ಪ್ರಮುಖವಾಗಿರುವಂತಹ ಘೋಷಣೆಯನ್ನ ಕಳೆದ ವಾರವಷ್ಟೇ ಮುಖ್ಯಮಂತ್ರಿಗಳು ಮಾಡಿದ್ರು. ಸೊ ಅದರಂತೆ ಶಿಕ್ಷಣ ಇಲಾಖೆ ಈ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ಪ್ರಾರಂಭ ಮಾಡಿದೆ. ಸೊ ಆರ್ಥಿಕ ಇಲಾಖೆಯ ಅನುಮೋದನೆಗೆ ಕೂಡ ಕಾಯ್ತಾ ಇದೆ. ಸೊ ಒಂದು ಫೈಲ್ ಆರ್ಥಿಕ ಇಲಾಖೆಯ ಅಪ್ರೂವ್ಗೆ ಹೋಗಿದೆ. ಸೊ ಹಾಗಾಗಿ ಶೀಘ್ರದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಹಾಗೆಯೇ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಕೂಡ ಅಧಿಸೂಚನೆ ಹೊರಬೀಳುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್, HST ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಸೊ ಈ ಪರೀಕ್ಷೆಯ ವಿನ್ಯಾಸ ಯಾವ ರೀತಿ ಇರ್ತದೆ, ಪರೀಕ್ಷೆಯ ವಿಧಾನ ಯಾವ ರೀತಿ ಇರ್ತದೆ, ಎಕ್ಸಾಮ್ ಪ್ಯಾಟರ್ನ್ ಏನು, ಹಾಗೆಯೇ ಪರೀಕ್ಷೆಯ ಪಠ್ಯಕ್ರಮ ಸಿಲೆಬಸ್ ಏನನ್ನ ಓದಬೇಕು, ಹಾಗೆಯೇ ಒಂದಷ್ಟು ಫ್ರೀ ಆಗಿ ಸಿಗುವಂತಹ ರೆಫರೆನ್ಸ್ ಬುಕ್ಸ್ ಗಳು ಅಥವಾ ಸ್ಟಡಿ ಮೆಟೀರಿಯಲ್ ಗಳ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಅದು ಪೇಪರ್ 1 ಹಾಗೆಯೇ ಪೇಪರ್ 2 ಗೆ ಸಂಬಂಧಪಟ್ಟಾಗೆ ಎರಡೂ ಪೇಪರ್ ಗೆ ಸಂಬಂಧಪಟ್ಟಾಗೆ ಕೂಡ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಹಾಗೆ ಪ್ರಮುಖವಾಗಿ ತುಂಬಾ ಅಭ್ಯರ್ಥಿಗಳಲ್ಲಿ ಒಂದು ಗೊಂದಲ ಇದೆ. ಸೊ HSTR ಪರೀಕ್ಷೆಗೆ TET ಕಂಪಲ್ಸರಿಯಾ, TET ಪಾಸ್ ಆಗಿರ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಈಗ ಇರುವಂತಹ ಮಾಹಿತಿಯ ಪ್ರಕಾರ ನಾನು ನಿಮಗೆ ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಹಾಗೆಯೇ HSTR ಪರೀಕ್ಷೆಗೆ PG ಕಂಪಲ್ಸರಿ, ಸ್ನಾತಕೋತ್ತರ ಪದವಿಯನ್ನ ಕಂಪಲ್ಸರಿ ಮಾಡ್ತಾರಾ, ಸೊ ಇದರ ಬಗ್ಗೆ ಕೂಡ ಒಂದಷ್ಟು ವಿವರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಹಾಗೆಯೇ ಪ್ರಮುಖವಾಗಿ ಬ್ಯಾಕಪ್ ಸ್ಕೋರ್, ಸೊ ನಾವು ಡಿಗ್ರಿ ಮತ್ತು BEd ನಲ್ಲಿ ಪಡೆದಂತಹ ಅಂಕಗಳನ್ನ HSTR ನೇಮಕಾತಿಗೆ ಪರಿಗಣಿಸ್ತಾರಾ, ಸೊ ಪರಿಗಣಿಸೋದಿದ್ರೆ ಎಷ್ಟು ಅಂಕಗಳನ್ನ ಪರಿಗಣಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಸ್ತೃತವಾಗಿ ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಹಾಗಾಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಸೊ ಇದರಿಂದ ನಿಮಗೆ ಕಂಪ್ಲೀಟ್ ಆದಂತಹ HSTR ಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಸಿಗ್ತವೆ. ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಕೂಡ ಸಂಬಂಧಪಟ್ಟಾಗಿ ನಾನು ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ನೋಡಿ, HSTR ನೇಮಕಾತಿಗೆ ಸಂಬಂಧಪಟ್ಟಾಗೆ ನಾನಿಲ್ಲಿ ತಿಳಿಸುವಂತಹ ಎಲ್ಲ ವಿಷಯಗಳು ಕೂಡ 2015ರ HSTR ರಿಕ್ರೂಟ್ಮೆಂಟ್ ನ ಆಧಾರದಲ್ಲಿ. ಸೊ ಈಗ ಸಪರೇಟ್ ಆಗಿ ಈ ವರ್ಷದ HSTR ನೇಮಕಾತಿಗೆ ಯಾವುದೇ C&R ರೂಲ್ಸ್ ಗಳು ಬಂದಿಲ್ಲ. ಹಾಗಾಗಿ ನಮಗೆ ಲಾಸ್ಟ್ HSTR ರಿಕ್ರೂಟ್ಮೆಂಟ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2015ರಲ್ಲಿ ನಡೆದಿರೋದ್ರಿಂದ ಸೊ ಇದರ ಆಧಾರದ ಮೇಲೆ ನಾನು ಹೇಳ್ತಿರುವಂತದ್ದು. ಸೊ ನೆಕ್ಸ್ಟ್ ಈ ಮುಂಬರುವ ನೇಮಕಾತಿಗೆ ಒಂದಷ್ಟು ಚೇಂಜಸ್ ಗಳು ಆಗ್ಬಹುದು. ಸೊ ಬಟ್ ಮೇಜರ್ ಪಾರ್ಟ್ ದೊಡ್ಡ ಚೇಂಜಸ್ ಗಳು ಅಂತ ಹೇಳಿ ಏನೂ ಆಗೋದಿಲ್ಲ. ಸೊ HSTR ನೇಮಕಾತಿಯಲ್ಲಿ ಒಟ್ಟು 2 ಪತ್ರಿಕೆಗಳು. ಒಂದು ಪತ್ರಿಕೆ 1 ಪೇಪರ್ 1. ಸೊ ಇದು ಜನರಲ್ ಪೇಪರ್, ಕಾಮನ್ ಪೇಪರ್, ಜನರಲ್ ಪೇಪರ್ ಅಂತ ಕೂಡ ಕರಿತೇವೆ. ಯಾಕಂತ ಹೇಳಿದ್ರೆ ಇದು ಎಲ್ರಿಗೂ ಕೂಡ ಕಾಮನ್ ಆಗಿರುವಂತಹ ಪತ್ರಿಕೆ. ಸೊ ನೀವು ಕಲಾ ವಿಭಾಗದ ವಿದ್ಯಾರ್ಥಿ ಆಗಿರ್ಲಿ ಅಥವಾ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಆಗಿರ್ಲಿ, ಸೊ ನೀವು ಪೇಪರ್ 1 ಅನ್ನ ಬರೀಬೇಕು. ಇಟ್ಸ್ ಕಾಮನ್ ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್, ವೆದರ್ ಯು ಆರ್ ಅನ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಕ್ಯಾಂಡಿಡೇಟ್ ಆರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಕ್ಯಾಂಡಿಡೇಟ್. ಸೊ ಹಾಗಾಗಿ ಇದು ಕಂಪಲ್ಸರಿ ಆಗಿರುವಂತಹ, ಎಲ್ರಿಗೂ ಕೂಡ ಬರೆಯಲೇಬೇಕಾಗಿರುವಂತಹ ಪತ್ರಿಕೆ. ಸೊ ಇದರಲ್ಲಿ 100 ಪ್ರಶ್ನೆಗಳು ಇರ್ತವೆ. 100 ಪ್ರಶ್ನೆಗಳು ಹಾಗೇನೆ 100 ಅಂಕಗಳು. ಪ್ರತಿಯೊಂದು ಪ್ರಶ್ನೆಗೆ ಕೂಡ ಒಂದೊಂದು ಅಂಕಗಳು, 100 ಪ್ರಶ್ನೆಗಳು. ಹಾಗೇನೆ ಪತ್ರಿಕೆ 2 ಪೇಪರ್ 2 ಇದು ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಪತ್ರಿಕೆ, ನಿಮ್ಮ ಸಬ್ಜೆಕ್ಟ್. ಸೊ ನೀವು ಕಲಾ ವಿಭಾಗದ ವಿದ್ಯಾರ್ಥಿ ಆಗಿದ್ರೆ ನೀವು ಸಮಾಜ ವಿಜ್ಞಾನ ಅಥವಾ ಸಮಾಜ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಿಮಗೆ ಆ ಪತ್ರಿಕೆಯಲ್ಲಿ ಇರ್ತವೆ. ಸೊ ನೀವು ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಆಗಿದ್ರೆ ಸೊ ಫರ್ದರ್ ಅದರಲ್ಲಿ 2 ವಿಭಾಗಗಳು ಬರ್ತವೆ. ಒಂದು PM ಮೆಥಡ್, ಫಿಸಿಕ್ಸ್ ಮ್ಯಾಥ್ಸ್ ಮೆಥಡ್ ಅಂತೇಳಿ, ಇನ್ನೊಂದು CB ಮೆಥಡ್ ಅಂತೇಳಿ, CB ಮೆಥಡ್ ಕೆಮಿಸ್ಟ್ರಿ ಬಯಾಲಜಿ ಮೆಥಡ್. ಸೊ PM ಮೆಥಡ್ ಅಲ್ಲಿ ಸೊ ನೀವು BSc ಅಲ್ಲಿ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಿರಬೇಕು. 2 ಮೇಜರ್ ಸಬ್ಜೆಕ್ಟ್ ಗಳನ್ನ ಸ್ಟಡಿ ಮಾಡಿರಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ ಕಾಂಬಿನೇಷನ್ ಇರತಕ್ಕಂತ ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಮೇನ್ಸ್ ಆಗಿದ್ರೆ PCM, PMC ಅಂತ ಕೂಡ ಕರೀತೇವೆ. ಸೊ ಈ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಿದ್ರೆ ನೀವು ಫಿಸಿಕ್ಸ್ ಮ್ಯಾಥ್ಸ್ ಕಾಂಬಿನೇಷನ್ ಅಲ್ಲಿ ನೀವು HSTR ಪರೀಕ್ಷೆಯನ್ನ ತೆಗೆದುಕೊಳ್ಬೇಕು, PM ಮೆಥಡ್ ಅನ್ನ. ಹಾಗೇನೆ ನೀವು BSc ಅಲ್ಲಿ ಬಯಾಲಜಿ ಸಬ್ಜೆಕ್ಟ್ ಅನ್ನು ಸ್ಟಡಿ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ CBZ ಬಾಟನಿ, ಝುವಾಲಜಿ, ಕೆಮಿಸ್ಟ್ರಿ ಇಂತ ಸಬ್ಜೆಕ್ಟ್ಗಳು, ಅಥವಾ ಬಾಟನಿ, ಝುವಾಲಜಿ, ಮೈಕ್ರೋಬಯಾಲಜಿ. ಸೊ ಈ ತರ ಬಯಾಲಜಿ ಮತ್ತು ಕೆಮಿಸ್ಟ್ರಿ ಸಬ್ಜೆಕ್ಟ್ ಅನ್ನು ಸ್ಟಡಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು CB ಮೆಥಡ್ ಅಲ್ಲಿ ಈ ಪೇಪರ್ 2 ಅನ್ನ ಬರೀಬೇಕು. ನಿಮಗೆ ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. ನೀವು ಅಟ್ ಲೀಸ್ಟ್ ಡಿಗ್ರಿಯಲ್ಲಿ, ಪದವಿಯಲ್ಲಿ ಒಂದು ಕೆಮಿಸ್ಟ್ರಿ ಪ್ಲಸ್ ಯಾವ್ದಾದ್ರು ಒಂದು ಬಯಾಲಜಿ ಸಬ್ಜೆಕ್ಟ್ ಸ್ಟಡಿ ಮಾಡಿರ್ಲೇಬೇಕು. ಸೊ ಇದೆರಡು ಕಂಪಲ್ಸರಿ, ವೆದರ್ ಇಟ್ ಇಸ್ ಬಾಟನಿ, ಝುವಾಲಜಿ ಆರ್ ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ ಇಂತಹ ಕೋರ್ಸ್ ಗಳನ್ನ ಸ್ಟಡಿ ಮಾಡಿದ್ರು ಕೂಡ ನೀವು CB ಮೆಥಡ್ ಅನ್ನೇ ತಗೊಳ್ಬೇಕು ಈ ಪೇಪರ್ 2 ನಲ್ಲಿ. ಸೊ ಈ ತರ ಪ್ರಶ್ನೆ ಪತ್ರಿಕೆಗಳು 2
ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಸೊ 2015ರ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಋಣಾತ್ಮಕ ಅಂಕಗಳು ಇರಲಿಲ್ಲ. ನೋ ನೆಗೆಟಿವ್ ಮಾರ್ಕ್ಸ್. ಎರಡು ಪತ್ರಿಕೆಗಳಲ್ಲಿ ಕೂಡ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಗಳು ಇರಲಿಲ್ಲ. ಇದೊಂದು ಅಡ್ವಾಂಟೇಜ್. ಸೊ ನೆಕ್ಸ್ಟ್ ಮುಂದುವರಿದು ಪತ್ರಿಕೆ 1 ಯಾವ ರೀತಿ ಇರ್ತದೆ, ಪೇಪರ್ 1 ಎಲ್ಲರಿಗೂ ಕೂಡ ಕಾಮನ್ ಆಗಿರುವಂತ ಈ GK ಪೇಪರ್ ಯಾವ ರೀತಿ ಇರ್ತದೆ ಅಂತೇಳಿ ನಾವು ಒಂದಷ್ಟು ನೋಡುವಂತ ಪ್ರಯತ್ನವನ್ನು ಇಲ್ಲಿ ಮಾಡ್ಲಿಕ್ಕಿದ್ದೇವೆ. ಸೊ ಪತ್ರಿಕೆ 1 5 ವಿಭಾಗಗಳಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತ 25 ಪ್ರಶ್ನೆಗಳು ಇರ್ತವೆ. ಹಾಗೆಯೇ ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಎಜುಕೇಶನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತ 25 ಪ್ರಶ್ನೆಗಳು ಇರ್ತವೆ. ಹಾಗೆಯೇ ಮಾನಸಿಕ ಸಾಮರ್ಥ್ಯ, ವೆರಿ ವೆರಿ ಇಂಪಾರ್ಟೆಂಟ್, ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್, ಲಾಜಿಕಲ್ ರೀಸನಿಂಗ್, ಇಂತಹ ಪ್ರಶ್ನೆಗಳು 25 ಪ್ರಶ್ನೆಗಳು ಇರ್ತವೆ. ಹಾಗೆಯೇ ಕಂಪ್ಯೂಟರ್ ಲಿಟ್ರಸಿ, ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತ 13 ಪ್ರಶ್ನೆಗಳು, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಬೇಕು ನಿಮಗೆ. ಹಾಗೆಯೇ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತ 12 ಪ್ರಶ್ನೆಗಳು ಇರ್ತವೆ. ಸೊ ಒಟ್ಟಾಗಿ 100 ಪ್ರಶ್ನೆಗಳು 100 ಅಂಕಗಳು. ಪ್ರತಿಯೊಂದು ಪ್ರಶ್ನೆಯೂ ಕೂಡ ಒಂದೊಂದು ಅಂಕಗಳು. ಯಾವುದೇ ಋಣಾತ್ಮಕ ಅಂಕಗಳು ಪೇಪರ್ 1 ಅಲ್ಲಿ ಕೂಡ ಇಲ್ಲ, ಪೇಪರ್ 2 ಅಲ್ಲಿ ಕೂಡ ಇಲ್ಲ. ಸೊ ಈ ರೀತಿ ಈ ಪತ್ರಿಕೆ 1 ಡಿಸೈನ್ ಮಾಡಿರ್ತಾರೆ. ಬಹುಶಃ ಮುಂಬರುವ HSTR ನೇಮಕಾತಿಗೆ ಕೂಡ ಇದೇ ರೀತಿಯಲ್ಲಿ ಪ್ರಶ್ನೆಗಳು ರಿಪೀಟ್ ಆಗ್ಬಹುದು ಅಥವಾ ಕೆಲವೊಂದಿಷ್ಟು ವಿಚಾರಗಳು ಆಡ್ ಆಗ್ಬಹುದು. ಸೊ ಈಗಿನ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಾಗೆ ಒಂದಷ್ಟು ವಿಭಾಗಗಳು ಆಡ್ ಸೇರುವಂತ ಸಾಧ್ಯತೆ ಕೂಡ ಇದೆ. ಸಾಮಾನ್ಯವಾಗಿ ಇದೇ ಪ್ಯಾಟರ್ನ್ ಅಲ್ಲಿ ಎಕ್ಸಾಮ್ಸ್ ಗಳು ನಡೆಯುವಂತ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಪತ್ರಿಕೆ 2 ನಿಮ್ಮ ಸಬ್ಜೆಕ್ಟ್ ಪೇಪರ್ ಯಾವ ರೀತಿ ಇರ್ತದೆ ಅಂತ ಹೇಳಿ. ಸೊ ಸಬ್ಜೆಕ್ಟ್ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ ಇದೆ. ಸೊ ಇಲ್ಲಿ ಕನ್ನಡ ಭಾಷೆ ಇದೆ, ಹಾಗೇನೆ ಇಂಗ್ಲಿಷ್, ಹಿಂದಿ, ಮರಾಠಿ, ತಮಿಳು, ತೆಲುಗು, ಸಂಸ್ಕೃತ, ಈ ರೀತಿ ಭಾಷಾ ವಿಷಯಗಳು, ಲ್ಯಾಂಗ್ವೇಜ್ ಟೀಚರ್ಸ್ ನೇಮಕಾತಿಗಳು ನಡೀತದೆ. ಹಾಗೆ ವಿಜ್ಞಾನ ಶಿಕ್ಷಕರಲ್ಲಿ 2 ವಿಧಾನ ಬರ್ತದೆ. ಒಂದು PM ಮೆಥಡ್, ಫಿಸಿಕ್ಸ್ ಮ್ಯಾಥ್ಸ್ ಕಾಂಬಿನೇಷನ್ PM ಮೆಥಡ್ ಅಂತ ಹೇಳಿ. ಇನ್ನೊಂದು ಜೀವ ವಿಜ್ಞಾನ ಶಿಕ್ಷಕರ ನೇಮಕಾತಿ. ಸೊ ಅದು CB ಮೆಥಡ್, ಕೆಮಿಸ್ಟ್ರಿ ಬಯಾಲಜಿ ಕಾಂಬಿನೇಷನ್ ಅಲ್ಲಿ ಓಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ. ಸೊ ಹಾಗೆ ಸಮಾಜ ವಿಜ್ಞಾನ ಶಿಕ್ಷಕರು, ಸೋಷಿಯಲ್ ಸೈನ್ಸ್ ಟೀಚರ್ಸ್ ಅಂಡ್ ದೈಹಿಕ ಶಿಕ್ಷಕರು, ಫಿಸಿಕಲ್ ಎಜುಕೇಶನ್ ಟೀಚರ್, PT ಟೀಚರ್ಸ್ ಅಂತ ಹೇಳಿ. ಸೊ ಇವರಿಗೆ ಕೂಡ ನೇಮಕಾತಿ ನಡೆಯುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಒಟ್ಟು 100 ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆ ಕೂಡ ಒಂದೊಂದು ಅಂಕಗಳು, ಯಾವುದೇ ಋಣಾತ್ಮಕ ಅಂಕಗಳು ಇರುವುದಿಲ್ಲ. 100 ಅಂಕಗಳಿಗೆ ಈ ಪರೀಕ್ಷೆ ನಡೀತದೆ. 100 ಪ್ರಶ್ನೆಗಳು, 100 ಅಂಕಗಳು. ಸೊ ಹಾಗೇನೆ ತುಂಬಾ ಜನ ಅಭ್ಯರ್ಥಿಗಳಿಗೆ ಒಂದು ಡೌಟ್ ಇದೆ. ನಮಗೆ GPT ನೇಮಕಾತಿಗೆ ಹಾಗೆ PSTR ನೇಮಕಾತಿಗೆ TET ಯ ಅವಶ್ಯಕತೆ ಇದೆ. TET ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಬೇಕು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಕ್ವಾಲಿಫೈ ಆಗಬೇಕು ಅಥವಾ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ CTET ಪರೀಕ್ಷೆಯನ್ನ ಕ್ವಾಲಿಫೈ ಆಗ್ಬೇಕು ಅಂತ ಹೇಳಿ ನಿಯಮ ಇದೆ. ಸೊ ಆ ರೀತಿ ಇದ್ರೆ ಮಾತ್ರ ನೀವು PSTR ಅಥವಾ GPSTR ನೇಮಕಾತಿಗೆ ಅರ್ಜಿಯನ್ನು ಹಾಕಬಹುದು. ಇಲ್ಲಂದ್ರೆ ನೀವು ಅರ್ಜಿ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಮಗೆ HSTR ನೇಮಕಾತಿಗೆ ಈ TET ಬೇಕಾ ಅಂತೇಳಿ. ಸೊ 2015ರ HSTR ನೇಮಕಾತಿಗೆ ಯಾವ ರೀತಿಯಲ್ಲಿ ಕೂಡ TET ಪರೀಕ್ಷೆಯನ್ನ ಕಂಪಲ್ಸರಿ ಮಾಡಿರ್ಲಿಲ್ಲ, TET ಪರೀಕ್ಷೆಯನ್ನ ಕೇಳಿರ್ಲಿಲ್ಲ. ಸೊ ಅದೇ ರೀತಿ ಈ ವರ್ಷ ಕೂಡ ನಡೆಯುವಂತಹ HSTR ನೇಮಕಾತಿಗೆ ಬಹುಶಃ TET ಕೇಳಲಿಕ್ಕಿಲ್ಲ. ಸೊ TET ಕೇಳಬೇಕಿದ್ರೆ ಅದು ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕೂಡ ಈಗ ನಡೀತಾ ಇರುವಂತದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಮಾತ್ರ. ಸೊ CBSE ಮಟ್ಟದಲ್ಲಿ, NCT ಮಟ್ಟದಲ್ಲಿ ನಾವು ಹೈಸ್ಕೂಲ್ ಶಿಕ್ಷಕರಿಗೆ ಕೂಡ TET ಯನ್ನ ಕಂಪಲ್ಸರಿ ಮಾಡ್ತೇವೆ ಅನ್ನುವಂತ ಒಂದು ಡ್ರಾಫ್ಟ್ ನಿಯಮ ಬಂದಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ಡ್ರಾಫ್ಟ್ ಅನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಕೇಂದ್ರ ಸರ್ಕಾರದ ಮಟ್ಟದಲ್ಲಿ, CBSE ಮಟ್ಟದಲ್ಲೇ ಇಂಪ್ಲಿಮೆಂಟ್ ಆಗದೇ ಇರೋದ್ರಿಂದ ಸೊ ನಮ್ಮ ರಾಜ್ಯ ಸರ್ಕಾರ ಅದನ್ನ ಕನ್ಸಿಡರ್ ಮಾಡುವಂತ ಸಾಧ್ಯತೆ ಇಲ್ಲ. TET ನಿಮಗೆ ಮೋಸ್ಟ್ ಆಫ್ ಪ್ರೊಬ್ಯಾಬ್ಲಿ ಬೇಕಾಗ್ಲಿಕ್ಕೆ ಇಲ್ಲ. TET ಅನಿವಾರ್ಯ ಅಲ್ಲ ಈ HSTR ರಿಕ್ರೂಟ್ಮೆಂಟ್ ಗೆ. ಹಾಗಾಗಿ ಇದು ಒಂದು ಪ್ಲಸ್ ಪಾಯಿಂಟ್. ಯಾಕಂತ ಹೇಳಿದ್ರೆ ಜಸ್ಟ್ B.Ed ಅನ್ನ ಮುಗಿಸಿದಂತಹ ಅಭ್ಯರ್ಥಿಗಳು ಕೂಡ ನೀವು HSTR ನೇಮಕಾತಿಗೆ ಅಪ್ಲೈ ಮಾಡಬಹುದು. TET ಕ್ವಾಲಿಫೈ ಆಗಿಲ್ಲ ಅಂತ ಹೇಳಿದ್ರು ಕೂಡ ನೀವು ಈ HSTR ನೇಮಕಾತಿಗೆ ಅಪ್ಲೈ ಮಾಡಬಹುದು. ಇನ್ನು HSTR ನೇಮಕಾತಿಗೆ PG ಕಂಪಲ್ಸರಿ ಮಾಡ್ತಾರ, ಸ್ನಾತಕೋತ್ತರ ಪದವಿ ಬೇಕಾ ಅಂತ ಹೇಳಿ ತುಂಬಾ ಅಭ್ಯರ್ಥಿಗಳಲ್ಲಿ ಒಂದು ಕನ್ಫ್ಯೂಷನ್ಸ್ ಇದೆ. ಸೊ ನೋಡಿ, ಈಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ಹೆಚ್ಚಾಗಿ ಈ ನೂತನ ಶಿಕ್ಷಣ ನೀತಿ, ನ್ಯೂ ಎಜುಕೇಶನ್ ಪಾಲಿಸಿಯ ಹೊರತಾಗಿ ಈ ಓಲ್ಡ್ ಎಜುಕೇಶನ್ ಪಾಲಿಸಿ ಅಥವಾ ಸ್ಟೇಟ್ ಎಜುಕೇಶನ್ ಪಾಲಿಸಿಗೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇರೋದ್ರಿಂದ ಸೊ ಈ PG ಕಂಪಲ್ಸರಿ ಮಾಡುವಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ. PG ಕಂಪಲ್ಸರಿ ಮಾಡುವಂತ ಸಾಧ್ಯತೆ ಇಲ್ಲ. ಸೊ ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ HSTR ಗೆ ಅಪ್ಲೈ ಮಾಡಬೇಕಿದ್ರೆ ಐದರ್ BA ಪ್ಲಸ್ B.Ed ಅಂಡ್ ಅಥವಾ BSc ಪ್ಲಸ್ B.Ed ಇದ್ರೆ ನೀವು ಈ HSTR ನೇಮಕಾತಿಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಈಗ ನ್ಯೂ ಎಜುಕೇಶನ್ ಪಾಲಿಸಿ ಇಂಪ್ಲಿಮೆಂಟ್ ಆದ್ರೆ ನಿಮಗೆ PG ಕಂಪಲ್ಸರಿ ಆಗ್ತಿತ್ತು. ಸೊ ಬಟ್ ಈಗ ಇರ್ತಕ್ಕಂಥ ಸ್ಟೇಟ್ ಗವರ್ಮೆಂಟ್ ಈ NEP ಯ ಬದಲಾಗಿ ಹೆಚ್ಚಿನ ಒತ್ತನ್ನು SEP ಗೆ ಕೊಡ್ತಾ ಇರೋದ್ರಿಂದ, ಸ್ಟೇಟ್ ಎಜುಕೇಶನ್
ಎಜುಕೇಶನಲ್ ಪಾಲಿಸಿ, ನಮ್ಮದೇ ಆದಂತಹ ಸ್ಟೇಟ್ ಎಜುಕೇಶನ್ ಪಾಲಿಸಿ ಮಾಡ್ತೇವೆ ಅಂತೇಳಿ ಸರ್ಕಾರ ಒಂದು ಘೋಷಣೆಯನ್ನ ಪ್ರಾರಂಭದ ದಿನಗಳಲ್ಲಿ ಮಾಡಿರೋದ್ರಿಂದ HSTR ನೇಮಕಾತಿಗೆ ಈ ಹಿಂದಿನ ಪದ್ಧತಿಯಂತೆ ಕೇವಲ ಪದವಿ ಪ್ಲಸ್ BEd ಕೋರ್ಸ್ ಅನ್ನ ಕ್ವಾಲಿಫಿಕೇಶನ್ ಇಡುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಸೊ ಇನ್ನು ಆಯ್ಕೆ ವಿಧಾನ, ಈ HSTR ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ನಡೀತದೆ ಅಂತೇಳಿ. ಸೊ ಇಲ್ಲಿ HSTR ನೇಮಕಾತಿಯಲ್ಲಿ 2015ರ ನೇಮಕಾತಿಯಲ್ಲಿ ಯಾವ ರೀತಿ ನಡೀತಿದೆ ಅಂತ ಹೇಳಿದ್ರೆ 70% ನಿಮ್ಮ CET ಸ್ಕೋರ್ ಅನ್ನ ಕನ್ಸಿಡರ್ ಮಾಡ್ತಾರೆ. CET ಸ್ಕೋರ್ ಅಂದ್ರೆ HSTR ನೇಮಕಾತಿ ಪರೀಕ್ಷೆಯ ಸ್ಕೋರ್ ಅನ್ನ 70% ಅಂಡ್ 30% ಬ್ಯಾಕಪ್ ಸ್ಕೋರ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ರು. 20% ನಿಮ್ಮ ಡಿಗ್ರಿಯಿಂದ ಹಾಗೆ 10% BEd ನ ಸ್ಕೋರ್ ಅನ್ನ ಕೂಡ ಕನ್ಸಿಡರ್ ಮಾಡಿ ಅಂತಿಮ ಆಯ್ಕೆ ಪಟ್ಟಿಯನ್ನ ತಯಾರಿಸ್ತಾ ಇದ್ರು. ಸೊ ಬಟ್ ಈಗ ನಿಮಗೆ ಗೊತ್ತಿರಬಹುದು PSTR ಹಾಗೇನೆ GPSTR ಗೆ PSTR ಅಂಡ್ GPSTR ನೇಮಕಾತಿಗೆ ಈ ಬ್ಯಾಕಪ್ ಸ್ಕೋರ್ ಅನ್ನ ಕಡಿಮೆ ಮಾಡಿರುವಂತದ್ದು. ಬ್ಯಾಕಪ್ ಸ್ಕೋರ್ ಅನ್ನ 10% ಗೆ ಇಳಿಸಿದ್ದಾರೆ. ಅಂದ್ರೆ ನಿಮ್ಮ PUC ಅಥವಾ ಡಿಗ್ರಿ ಹಾಗೇನೆ BEd ಪ್ಲಸ್ TET ಯ ಅಂಕಗಳನ್ನ 10% ಗೆ ಓವರ್ ಎಲ್ಲ ಸೇರಿ 10% ಗೆ ಇಳಿಸಿದ್ದಾರೆ. ಮೋಸ್ಟ್ ಆಫ್ ದ ವೇಟೇಜ್ ಇರುವಂತದ್ದು ಇಲ್ಲಿ ನಿಮ್ಮ CET ಸ್ಕೋರ್ಗೆ ಮಾತ್ರ. 90% ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. 10% ಅನ್ನ ಡಿಗ್ರಿ ಪ್ಲಸ್ BEd ಪ್ಲಸ್ TET ಇಂದ ತೆಗೊಳ್ತೇವೆ ಅಂತ ಹೇಳಿ ಸಿ ಅಂಡರ್ ರೂಲ್ಸ್ ಅನ್ನ ಫೈನಲ್ ಆಗಿ ಬಿಡುಗಡೆ ಮಾಡಿದ್ದಾರೆ. ಇದು PSTR ಹಾಗೆ GPSTR ಗೆ ಸಂಬಂಧಪಟ್ಟಾಗೆ. HSTR ಗೆ ಇನ್ನೂವರೆಗೂ ಕೂಡ ಸಿ ಅಂಡರ್ ರೂಲ್ಸ್ ಬಿಡುಗಡೆ ಆಗಿಲ್ಲ. ಸೊ ಹಾಗಾಗಿ ಮೋಸ್ಟ್ ಪ್ರೊಬೆಬ್ಲಿ ಈ PSTR ಹಾಗೆ GPSTR ಗೆ 90 ಪ್ಲಸ್ 10% ಮಾಡೋದ್ರಿಂದ ಇದಕ್ಕೆ ಕೂಡ ಅದೇ ರೀತಿಯಲ್ಲಿ ಮಾಡಬಹುದು. 10% ಬ್ಯಾಕಪ್ ಸ್ಕೋರ್ ಹಾಗೇನೆ ನಿಮ್ಮ 90% CET ಸ್ಕೋರ್ ಅನ್ನ ತೆಗೆದುಕೊಳ್ತಾರೆ. ಈ ರೀತಿ ಮಾಡಬಹುದು ಮೋಸ್ಟ್ ಪ್ರೊಬೆಬ್ಲಿ. ಸೊ ಇದು ಅಸಂಪ್ಷನ್ ಅಷ್ಟೇ, ಅಥವಾ ಓಲ್ಡ್ ಪ್ಯಾಟರ್ನ್ ಅನ್ನು ಕೂಡ ಇಡಬಹುದು. ಸೊ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಮೋಸ್ಟ್ ಪ್ರೊಬೆಬ್ಲಿ ಈ ಸಾಧ್ಯತೆ ಹೆಚ್ಚು, 90 ಪ್ಲಸ್ 10% ಈ ರೀತಿ ಮಾಡಬಹುದು ಮೋಸ್ಟ್ ಪ್ರೊಬೆಬ್ಲಿ. ಸೊ ನೆಕ್ಸ್ಟ್ HSTR ಪರೀಕ್ಷೆಗೆ ಯಾವ ರೀತಿ ಓದ್ಬೇಕು, ಏನನ್ನ ಓದ್ಬೇಕು ಅಂತೇಳಿ. ಸೊ ನೋಡಿ 2003ರಿಂದ 2015ರ ತನಕ ನಡೆದಂತಹ HSTR ನೇಮಕಾತಿ ಒಟ್ಟು 9 ನೇಮಕಾತಿಗಳು ನಡೆದಿದೆ. 2003, 2004, 2005, 2006, 2007, 8, 9, 12, 15 ಕೊನೆಯ ಬಾರಿ ನಡೆದಂತದ್ದು 2015ರಲ್ಲಿ. ಸೊ ಈ ರೀತಿ 9 ನೇಮಕಾತಿಯ ಪ್ರಶ್ನೆ ಪತ್ರಿಕೆಗಳು ನಮಗೆ ಸಿಗ್ತವೆ. ಆನ್ಲೈನ್ ಅಲ್ಲಿ ಕೂಡ ಸಿಗ್ತವೆ. ಸೊ ಕೆಲವೊಂದಿಷ್ಟು ಪಬ್ಲಿಕೇಶನ್ಸ್ ಗಳು ಪ್ರಕಟ ಮಾಡಿದಂತಹ ಬುಕ್ಸ್ ಗಳು ಸಿಗ್ತವೆ, ಕ್ವಶನ್ ಬ್ಯಾಂಕ್ ಸಿಗ್ತವೆ. ಸೊ ಇದನ್ನ ನೀವು ರೆಫರ್ ಮಾಡಬಹುದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡುವಂತದ್ದು, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ರೆಫರ್ ಮಾಡಿ ಅದನ್ನ ಡೀಟೇಲ್ ಆಗಿ ಅನಲೈಸ್ ಮಾಡುವಂತದ್ದು ತುಂಬಾನೇ ಇಂಪಾರ್ಟೆಂಟ್. ಸೊ ನೀವು ಇಷ್ಟು ಮಾಡಿದ್ರಿ ಅಂತ ಹೇಳಿದ್ರೆ ಈ 9 ನೇಮಕಾತಿಗಳ ಕ್ವಶನ್ ಪೇಪರ್ಗೆ ಬೋತ್ ಪೇಪರ್ 1 ಅಂಡ್ ಪೇಪರ್ 2 ಎರಡೂ ಪತ್ರಿಕೆಗಳನ್ನ ಕೂಡ ನೀವು ಡೀಟೇಲ್ ಆಗಿ ಅನಲೈಸ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಅನ್ನ ನೀವು ಕಂಡುಕೊಂಡ್ರೆ ನೀವು 50% ಆಲ್ಮೋಸ್ಟ್ 50% ಸ್ಟಡಿಯನ್ನ ಪೂರ್ಣಗೊಳಿಸಿದ ಹಾಗೆ. ಕ್ವಶನ್ ಪೇಪರ್ ಸೊಲ್ಯೂಷನ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂತದ್ದು. ನೀವು ಎಲ್ಲ ಕ್ವಶನ್ ಪೇಪರ್ ಗಳನ್ನು ಅನಲೈಸ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಅನ್ನ, ಡೀಟೇಲ್ಡ್ ಸೊಲ್ಯೂಷನ್ ಅನ್ನ ನೀವು ಕಂಡುಕೊಂಡ್ರೆ 50% ಪ್ರಿಪರೇಷನ್ ಇಲ್ಲಿ ಕಂಪ್ಲೀಟ್ ಆದ ಹಾಗೆ. ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡುವಂತದ್ದು ತುಂಬಾನೇ ಇಂಪಾರ್ಟೆಂಟ್. ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿ, ಕ್ವಶನ್ ಬ್ಯಾಂಕ್ ಗಳನ್ನ ರೆಫರ್ ಮಾಡಿ, ಮಾಕ್ ಟೆಸ್ಟ್ ಅನ್ನ ನೀವು ಅಟೆಂಡ್ ಆಗಬಹುದು ಸಾಧ್ಯತೆ ಇದ್ರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಸಾಧ್ಯ ಆದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಈ ಕ್ವಶನ್ ಬ್ಯಾಂಕ್ ಅನ್ನು ನಾವು ಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ. PDF ರೂಪದಲ್ಲಿ ಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ನೀವು ಜಾಯಿನ್ ಆಗಿ ಎಲ್ಲ ಸ್ಟಡಿ ಮೆಟೀರಿಯಲ್ ಗಳನ್ನ ಫ್ರೀ ಆಫ್ ಕಾಸ್ಟ್ ಉಚಿತವಾಗಿ ಪಡಿಬಹುದು. ಸೊ ನೆಕ್ಸ್ಟ್ ಈ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟ ಹಾಗೆ, ಪೇಪರ್ 1 ಗೆ ಸಂಬಂಧಪಟ್ಟ ಹಾಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ನಾನು ಈಗಾಗಲೇ ಹೇಳಿದಾಗೆ ಪೇಪರ್ 1 ನಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಗಳು ಇರ್ತವೆ ಅಂತ ಹೇಳಿ ನಾನು ಹೇಳಿದ್ದೇನೆ. ಒಂದು ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಎಬಿಲಿಟಿ, ಹಾಗೆಯೇ ಕಂಪ್ಯೂಟರ್ ಲಿಟರಸಿ, ಕಂಪ್ಯೂಟರ್ ಸಾಕ್ಷರತೆ, ಹಾಗೆಯೇ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. ನಾವು ನೆಕ್ಸ್ಟ್ ಡೀಟೇಲ್ ಆಗಿ ಈ ಸಾಮಾನ್ಯ ಜ್ಞಾನದಲ್ಲಿ ಯಾವ ಪ್ರಶ್ನೆಗಳು ಬರ್ತವೆ, ಹಾಗೆಯೇ ಈ ಶೈಕ್ಷಣಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿ ಯಾವುದನ್ನೆಲ್ಲ ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ನಾನು ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೋಡಿ, ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್. ಸೊ ಜನರಲ್ ನಾಲೆಜ್ ಅಂತ ಹೇಳಿದ ತಕ್ಷಣ ಇದಕ್ಕೆ ಯಾವುದೇ ಪ್ರಿಸ್ಕ್ರೈಬ್ಡ್ ಬುಕ್ಸ್ ಗಳು ಇರೋದಿಲ್ಲ. ಸೊ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಎಲ್ಲಿಂದ ಬೇಕಿದ್ರು ಕೂಡ ಕೇಳಬಹುದು. ಸೊ ಅದಕ್ಕೆ ಯಾವುದೇ ನಿರ್ದಿಷ್ಟ ವ್ಯಾಪ್ತಿ ಇಲ್ಲ. ಸೊ ಅದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಉಳಿದ ವಿಚಾರಗಳು, ಸ್ಟ್ಯಾಟಿಕ್ GK ಕೂಡ ಆಗಿರ್ಬೋದು. ಸೊ ಹಾಗಾಗಿ ಇದಕ್ಕೆ ನಿರ್ದಿಷ್ಟ ವ್ಯಾಪ್ತಿ ಇಲ್ಲ, ಎಲ್ಲಿಂದ ಬೇಕಿದ್ರು ಕೂಡ ಕೇಳಬಹುದು. ಸೊ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ಟಡಿ ಆಸ್ ಪರ್ ದ ಸಿಲೆಬಸ್ ಆಫ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ದಟ್ ಇಸ್ KA ಅಂಡ್ KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, SDA ಅಂಡ್ FDA ಸಿಲೆಬಸ್ ಅನ್ನ ನೀವು ಸ್ಟಡಿ ಮಾಡಬೇಕು. KPSC ಯ SDA ಮತ್ತು FDA ಸಿಲೆಬಸ್, ಹಾಗೇನೆ
KEA, FDA ಮತ್ತು SDA ಸಿಲೆಬಸ್ ಅಲ್ಲಿ ಯಾವ ರೀತಿ ಜನರಲ್ ನಾಲೆಜ್ ಗೆ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೋ ಸೊ ಅದನ್ನ ನೀವು ಸ್ಟಡಿ ಮಾಡಬೇಕು. ಸೊ ಅದರಲ್ಲಿ ಜನರಲ್ ನಾಲೆಜ್ ಅಂತ ಹೇಳಿದ್ರೆ ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಬರ್ತದೆ, ಹಿಸ್ಟ್ರಿ ಬರ್ತದೆ, ಸೈನ್ಸ್ ಬರ್ತದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹಾಗೆಯೇ ಜಿಯೋಗ್ರಫಿ, ಪೊಲಿಟಿಕಲ್ ಪಾಲಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇಂತಹ ಪ್ರಶ್ನೆಗಳು ಜನರಲ್ ನಾಲೆಜ್ ಅಂತ ಹೇಳಿದ ತಕ್ಷಣ ಎಲ್ಲವೂ ಕೂಡ ಕವರ್ ಆಗ್ತವೆ. ಸೊ ಎಲ್ಲವನ್ನು ಕೂಡ ನೀವು ನೋಡ್ಕೊಳ್ಬೇಕು. ಸೊ ಇದರಲ್ಲಿ ಯಾವುದನ್ನು ಕೂಡ ಬಿಡುವ ಹಾಗಿಲ್ಲ. ಕರೆಂಟ್ ಅಫೇರ್ಸ್ ಅಂಡ್ GK ಅಂತ ಹೇಳಿದ್ರೆ ಯಾವುದನ್ನು ಕೂಡ ಬಿಡುವ ಹಾಗಿಲ್ಲ. ಇದರ ವ್ಯಾಪ್ತಿ ಅಗಾಧವಾಗಿರುವಂತದ್ದು, ವಿಶಾಲವಾಗಿರುವಂತದ್ದು. ಹಾಗಾಗಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಕ್ಕೆ ಓದುವಂತ ಸಂದರ್ಭದಲ್ಲಿ ನೀವು STA ಮತ್ತು FDA ಸಿಲೆಬಸ್ ಅನ್ನ ರೆಫರ್ ಮಾಡುವುದು. ಅಲ್ಲಿ ಏನು ಸಿಲೆಬಸ್ ಅನ್ನು ಕೊಟ್ಟಿದ್ರೆ ಅದಕ್ಕೆ ಅನುಗುಣವಾಗಿ ನೀವು ಸ್ಟಡಿ ಮಾಡಬೇಕು. ಸೊ ಹಾಗೆ ಗೆಟ್ ಅಪ್ಡೇಟೆಡ್ ವಿತ್ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೀವು ಸಾಕಷ್ಟು ಜ್ಞಾನವನ್ನ ಹೊಂದಿರಬೇಕು. ಸೊ ನಮ್ಮ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯ ಪ್ರಚಲಿತ ವಿದ್ಯಮಾನಗಳು ಅಥವಾ ಪ್ರಮುಖವಾಗಿರುವಂತಹ ಘಟನೆಗಳು ನಡೀತವೋ ಸೊ ಎಲ್ಲದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಸಮ್ಮೇಳನಗಳು, ಪ್ರಮುಖವಾಗಿರುವಂತಹ ಅಂತಾರಾಷ್ಟ್ರೀಯ ಒಪ್ಪಂದಗಳು. ಸೊ ಈಗ ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧ ನಡೀತಿದೆ, ಅದಕ್ಕೆ ಸಂಬಂಧಪಟ್ಟಾಗಿ ಪ್ರಮುಖವಾಗಿರುವಂತಹ ಒಪ್ಪಂದಗಳು, ಯಾವೆಲ್ಲ ವಿಚಾರಗಳು ನಡೀತವೆ ಇದೆ ಅಂತ ಹೇಳೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಬೇಕು. ಹಾಗೆ ನಮ್ಮ ರಾಷ್ಟ್ರ, ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ವಿಷಯಗಳ ಬಗ್ಗೆ, ಸೊ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ಗಳು, ಹಾಗೆ ಜಾಗತಿಕ ತಾಪಮಾನ ಬದಲಾವಣೆಗೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರುವಂತಹ ಒಪ್ಪಂದಗಳು, ಸಮ್ಮೇಳನಗಳು, ಇದೆಲ್ಲದರ ಬಗ್ಗೆ ಕೂಡ ನೀವು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿಕೊಂಡಿರಬೇಕು ಈ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಕ್ಕೆ. ಸೊ ನೀವು ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಾಗೆ ನೀವು ನ್ಯೂಸ್ ಪೇಪರ್ ಅನ್ನ ಓದಬಹುದು. ಸಾಮಾನ್ಯವಾಗಿ ಪ್ರಜಾವಾಣಿ ನ್ಯೂಸ್ ಪೇಪರ್ ಅನ್ನು ನೀವು ರೆಫರ್ ಮಾಡಬಹುದು. ಸಾಮಾನ್ಯವಾಗಿ ಒಳ್ಳೆ ವಿಚಾರಗಳನ್ನ ಪ್ರಜಾವಾಣಿ ನ್ಯೂಸ್ ಪೇಪರ್ ಅಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ಪ್ರಜಾವಾಣಿ ನ್ಯೂಸ್ ಪೇಪರ್ ಅನ್ನು ನೀವು ರೆಫರ್ ಮಾಡಬಹುದು. ಸೊ ಉಳಿದ ಇತರ ನ್ಯೂಸ್ ಪೇಪರ್ ಗಳನ್ನ ರೆಫರ್ ಮಾಡೋದಕ್ಕಿಂತ ಬೆಟರ್ ನೀವು ಪ್ರಜಾವಾಣಿ ನ್ಯೂಸ್ ಪೇಪರ್ ಅನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೋಸ್ಕರ ಪ್ರಿಪೇರ್ ಆಗುವಂತಹ ಅಭ್ಯರ್ಥಿಗಳು ರೆಫರ್ ಮಾಡೋದು. ಹೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುವಂತಹ ಅಭ್ಯರ್ಥಿಗಳು ಈ ಪ್ರಜಾವಾಣಿ ನ್ಯೂಸ್ ಪೇಪರ್ ಅನ್ನ ರೆಫರ್ ಮಾಡ್ತಾರೆ ಕರೆಂಟ್ ಅಫೇರ್ಸ್ ಗೆ. So and one more, if possible, get KPSC Money app subscription for study materials and current affairs. So Google Play Store ಅಲ್ಲಿ KPSC Money ಅನ್ನುವಂತ ಒಂದು ಆಪ್ ಇದೆ. ಸೊ ಬೇಕಿದ್ರೆ ಇದರ ಸಬ್ಸ್ಕ್ರಿಪ್ಷನ್ ಕೂಡ ನೀವು ತೆಗೆದುಕೊಳ್ಳಬಹುದು. ಅತ್ಯಂತ ಕನಿಷ್ಠ ಶುಲ್ಕದೊಂದಿಗೆ ಅವರು ಸಬ್ಸ್ಕ್ರಿಪ್ಷನ್ ಅನ್ನು ಕೊಡ್ತಾರೆ. ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇದೆ, 3 months ಸಬ್ಸ್ಕ್ರಿಪ್ಷನ್ ಇದೆ, 6 months, 1 year. ಈ ರೀತಿ ನೀವು ಒಂದು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಸಬ್ಸ್ಕ್ರಿಪ್ಷನ್ ಅನ್ನು ತೆಗೆದುಕೊಳ್ಳಬಹುದು. ಚಂದಾದಾರಿಕೆಯನ್ನ ತೆಗೆದುಕೊಂಡು ಚಂದಾದಾರರಾಗಿ ನೀವು ಅಲ್ಲಿ ಬರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿರಬಹುದು, ಅಥವಾ ಅಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಕೂಡ ಕೆಲವೊಂದು ಕೊಟ್ಟಿದ್ದಾರೆ, ಅಪ್ಲೋಡ್ ಮಾಡ್ತಾರೆ. ಹಾಗೇನೆ ಜನರಲ್ ನಾಲೆಜ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತಾರೆ. ಒಳ್ಳೆದಿದೆ ಆಪ್. ಸೊ ಹಾಗಾಗಿ ಈ ಆಪ್ ಅನ್ನು ಕೂಡ ನಿಮಗೆ ಸಾಧ್ಯ ಇದ್ರೆ ಸಬ್ಸ್ಕ್ರಿಪ್ಷನ್ ಅನ್ನು ತೆಗೆದುಕೊಳ್ಳಿ. ಇದೇ ಆಪ್ ಅಲ್ಲಿ ನಿಮಗೆ ಕ್ವಿಜ್ ಗಳನ್ನ ಕೂಡ ಕೊಡ್ತಾರೆ, ಮಾಕ್ ಟೆಸ್ಟ್ ಗಳನ್ನ ಕೆಲವೊಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೊಡ್ತಾರೆ. ಸೊ ಸಾಮಾನ್ಯ ಜನಕ್ಕೆ ಸಂಬಂಧಪಟ್ಟಂತ ಕ್ವಿಜ್ ಗಳು, ಮಾಕ್ ಟೆಸ್ಟ್ ಗಳನ್ನ ಕೂಡ ನೀವು ಆಪ್ ಅಲ್ಲಿ ಅಟೆಂಡ್ ಆಗಬಹುದು. ಸೊ ಅದಲ್ಲದೆ ನೀವು ಹೆಚ್ಚು ಮಾಕ್ ಟೆಸ್ಟ್ ಗಳನ್ನ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ, ಆಪ್ ಗಳಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಕ್ ಟೆಸ್ಟ್ ಗಳು ಅವೈಲೇಬಲ್ ಇರ್ತವೆ, ಕ್ವಿಸಸ್ ಗಳು ಅವೈಲೇಬಲ್ ಇರ್ತವೆ. ಕೆಲವೊಂದಿಷ್ಟು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಜನರಲ್ ನಾಲೆಜ್ ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳು ಫ್ರೀ ಆಫ್ ಕಾಸ್ಟ್ ನಿಮಗೆ ಸಿಗ್ತವೆ. ಸೊ ಹಾಗಾಗಿ ಅದನ್ನೆಲ್ಲವನ್ನು ಕೂಡ ನೀವು ಉಪಯೋಗ ಮಾಡಿಕೊಳ್ಳಬಹುದು. ಇದರ ಪ್ರಯೋಜನ ಪಡ್ಕೊಂಡು ಜನರಲ್ ನಾಲೆಜ್ ಅನ್ನ ಪಡ್ಕೊಳ್ಬಹುದು. ಸೊ ಹಾಗೆ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಎಜುಕೇಶನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತದ್ದು. ಸೊ ಎಜುಕೇಶನಲ್ ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳು ಬರ್ತವೆ, 25 ಅಂಕಗಳು ಈ ಸೆಕ್ಷನ್ ಅಲ್ಲಿ ಇಟ್ಟಿದ್ದಾರೆ. ಸೊ ನೀವು HSTR ಗೆ ಈ ಎಜುಕೇಶನ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನವನ್ನ ಓದುವಂತ ಸಂದರ್ಭದಲ್ಲಿ ಯಾವುದೇ ವಿಚಾರವನ್ನ ಬಿಡದೆ ಪ್ರತಿಯೊಂದು ಪರಿಕಲ್ಪನೆಯನ್ನು ಕೂಡ ನೀವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಲಿತಾ ಹೋಗ್ಬೇಕು. ಎಲ್ಲವೂ ಕೂಡ ಇಂಪಾರ್ಟೆಂಟ್. ನೀವು ಡಾಕ್ಟರ್ HV ವಾಮದೇವಪ್ಪನವರ ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪುಸ್ತಕವನ್ನ ನೀವು ಇಲ್ಲಿ ರೆಫರ್ ಮಾಡಬಹುದು. ಸೊ ಈ ಪುಸ್ತಕ ಅತ್ಯಂತ ಸರಳವಾಗಿ ನಿಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ, ಯಾವೆಲ್ಲ ಟಾಪಿಕ್ ಗಳನ್ನ ಕವರ್ ಮಾಡಬೇಕು, ಎಲ್ಲವನ್ನು ಕೂಡ ಈ ಪುಸ್ತಕದಲ್ಲಿ ಕವರ್ ಮಾಡಿದ್ದಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಈ ಪುಸ್ತಕದ ಆಧಾರದ ಮೇಲೆ ನಿಮಗೆ ರಿಪೀಟ್ ಆಗ್ತವೆ. ಸೊ ಹಾಗಾಗಿ HSTR ಅಭ್ಯರ್ಥಿಗಳು ಈ ಶೈಕ್ಷಣಿಕ ಮನೋವಿಜ್ಞಾನ ಬೈ ಡಾಕ್ಟರ್ HV ವಾಮದೇವಪ್ಪ, ಸೊ ಈ ಬುಕ್ ಅನ್ನು ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ರೆ, ಸೊ ಇದನ್ನ ಅರ್ಧ ಕುಡಿಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟಡಿ ಮಾಡಬೇಕು. ಪ್ರತಿಯೊಂದು ವಿಚಾರವನ್ನು ಕೂಡ ನೀವು ಸ್ಟಡಿ ಮಾಡಬೇಕು. ಎಲ್ಲಾ ಕಾನ್ಸೆಪ್ಟ್ ಗಳನ್ನ, ಯಾವ ಪರಿಕಲ್ಪನೆಯನ್ನು ಕೂಡ ಬಿಡುವ ಹಾಗಿಲ್ಲ. ಸೊ ಈ ಬುಕ್ ತುಂಬಾನೇ ಇಂಪಾರ್ಟೆಂಟ್. ಸೊ ಹಾಗೆ ಇವ್ರದ್ದು ಇದೇ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನಕೋಶ, ಕ್ವಶನ್ ಬ್ಯಾಂಕ್ ಬುಕ್ ಕೂಡ ಇದೆ. ಸೊ ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಆಫ್ಲೈನ್ ಬುಕ್ ಶಾಪ್ ಅಲ್ಲಿ ಕೂಡ ಸಿಗ್ತವೆ, ಹಾಗೇನೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಸಿಗಬಹುದು. ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಕೂಡ ಈ ಬುಕ್ಸ್ ಗಳು ನಿಮಗೆ ಅವೈಲೇಬಲ್
ಅವೈಲೇಬಲ್ ಇರಬಹುದು. ಅದನ್ನ ಕೂಡ ಚೆಕ್ ಮಾಡಿ. ಬುಕ್ಸ್ ನ ಕವರ್ ಪೇಜ್ ಅನ್ನು ಕೊಟ್ಟಿದ್ದೇನೆ, ಈ ರೀತಿ ಇರ್ತದೆ ಬುಕ್ಸ್. ಹಾಗಾಗಿ ಸೊ ಈ ಪುಸ್ತಕದಿಂದ ನಿಮಗೆ ಪ್ರಶ್ನೆಗಳು ರಿಪೀಟ್ ಆಗುವಂತ ಸಾಧ್ಯತೆ ಇದೆ. ಸೊ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಒಂದೇ ಬುಕ್, ಡಾಕ್ಟರ್ HV ವಾಮದೇವಪ್ಪನವರ ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಶನಲ್ ಸೈಕಾಲಜಿ ಬೈ ಡಾಕ್ಟರ್ HV ವಾಮದೇವಪ್ಪ ಸರ್. ಸೊ ಈ ಬುಕ್ ಅನ್ನ ನೀವು ರೆಫರ್ ಮಾಡಿ. ಹಾಗೇನೆ ಇನ್ನೊಂದು ರಾಜ್ಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಥಮ PUC ಹಾಗೂ ದ್ವಿತೀಯ PUC ಮನೋವಿಜ್ಞಾನ ವಿಷಯದ ಪಠ್ಯ ಪುಸ್ತಕಗಳು. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅತ್ಯಂತ ಸರಳವಾಗಿ ನಿಮಗೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಚಾಪ್ಟರ್ ವೈಸ್ ನೀವು ಓದ್ಬೇಕಿದ್ರೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ನೀವು ಜಸ್ಟ್ ಗೂಗಲ್ ಅಲ್ಲಿ ಕರ್ನಾಟಕ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸೈಕಾಲಜಿ ಟೆಕ್ಸ್ಟ್ ಬುಕ್ ಅಂತೇಳಿ ನೀವು ಸರ್ಚ್ ಮಾಡಿದ್ರೆ, ಸೊ ನಿಮಗೆ ಅಲ್ಲಿ ಆ ವೆಬ್ಸೈಟ್ ಅಲ್ಲಿ ನಿಮಗೆ ಪ್ರಥಮ PUC ಮತ್ತು ದ್ವಿತೀಯ PUC ಯ ಮನೋವಿಜ್ಞಾನ ಅಂದ್ರೆ ಸೈಕಾಲಜಿ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಪಠ್ಯ ಪುಸ್ತಕಗಳು ನಿಮಗೆ ಸಿಗ್ತವೆ, PDF ರೂಪದಲ್ಲಿ ಸಿಗ್ತವೆ. ಸೊ ಎಲ್ಲವನ್ನು ಕೂಡ ನೋಡಿ. ಅದರಲ್ಲಿ ಕನ್ನಡ ವರ್ಷನ್ ಅಲ್ಲಿ ಕೂಡ ಇದೆ, ಇಂಗ್ಲಿಷ್ ವರ್ಷನ್ ಅಲ್ಲಿ ಕೂಡ ಇದೆ ಸೈಕಾಲಜಿ ಪಠ್ಯ ಪುಸ್ತಕಗಳು. ಸೊ ನಿಮಗೆ ಯಾವ ಮೀಡಿಯಂ ಅನುಕೂಲ ಆಗ್ತದೋ ಕನ್ನಡ ಮೀಡಿಯಂ ಅಲ್ಲಿ ಕೂಡ ನೋಡಬಹುದು ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೂಡ ನೋಡಬಹುದು. ಅಪ್ಡೇಟೆಡ್ ಪುಸ್ತಕಗಳನ್ನು ನೀವು ಡೌನ್ಲೋಡ್ ಮಾಡಿ ಆ PDF ಕಾಪಿಯನ್ನು ಕೂಡ ನೀವು ರೆಫರ್ ಮಾಡೋದು. ಸೊ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ, ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನ ರೆಫರ್ ಮಾಡಬೇಕು ಅಂತೇಳಿ. ಸೊ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಅನ್ನುವಂಥದ್ದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುವಂತದ್ದು, ಸ್ಕೋರಿಂಗ್ ಸಬ್ಜೆಕ್ಟ್. ಸೊ ನಿಮಗೆ ಜಸ್ಟ್ ಕಾನ್ಸೆಪ್ಟ್ ಗೊತ್ತಿದ್ರೆ ಯಾವ ಪ್ರಶ್ನೆ ಬಂದ್ರೂ ಕೂಡ ನೀವು ಆನ್ಸರ್ ಮಾಡಬಹುದು. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಬೇಸಿಕ್ ಪರಿಕಲ್ಪನೆಗಳು ಗೊತ್ತಿದ್ರೆ ಯಾವ ಪ್ರಶ್ನೆಗಳು ಬಂದ್ರೂ ಕೂಡ ನೀವು ಆನ್ಸರ್ ಮಾಡಬಹುದು, ಅದನ್ನ ಸಾಲ್ವ್ ಮಾಡಬಹುದು. ಸೊ ನಿಮಗೆ ಬೇರೆ ಸೆಕ್ಷನ್ ಅಲ್ಲಿ ಅಂದ್ರೆ ಜನರಲ್ ನಾಲೆಜ್ ಆಗಿರ್ಬೋದು ಅಥವಾ ಈ ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು, ಸೊ ಇದರಲ್ಲಿ ನಿಮಗೆ ಯಾವ ಪ್ರಶ್ನೆಗಳು ಬರ್ತವೆ ಅಂತೇಳಿ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ವ್ಯಾಪ್ತಿ ಅಗಾಧವಾಗಿರುವಂತದ್ದು. ಸೊ ಬಟ್ ಈ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನೀವು ಎಲ್ಲ ಪರಿಕಲ್ಪನೆಗಳನ್ನ ಕಲ್ತ್ರೆ ಸಾಕು, ಬೇಸಿಕ್ ಕಾನ್ಸೆಪ್ಟ್ ಅನ್ನ ಕಲ್ತ್ರೆ ಸಾಕು. ಸೊ ನೀವು ಈ ಸೆಕ್ಷನ್ ಅಲ್ಲಿ ಒಳ್ಳೆಯ ಸ್ಕೋರ್ ಅನ್ನ ಮಾಡಬಹುದು. ಸೊ ಈವನ್ ಕಲಾ ವಿಭಾಗದ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಸ್ಕೋರ್ ಅನ್ನ ಮಾಡಬಹುದು. ಸೊ ನಿಮಗೆ ಯಾವುದೇ ಸೈನ್ಸ್ ಮ್ಯಾಥ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲದಿದ್ರು ಕೂಡ ನೀವು ಮೆಂಟಲ್ ಎಬಿಲಿಟಿ ಸೆಕ್ಷನ್ ಅಲ್ಲಿ ಒಳ್ಳೆಯ ಸ್ಕೋರ್ ಅನ್ನು ಮಾಡಬಹುದು. ಸೊ ಇದಕ್ಕೆ ಬೇಕಾಗಿರುವಂತದ್ದು ಜಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ನೀವು ಸ್ಟ್ರಾಂಗ್ ಆಗಿದ್ರೆ ಸಾಕು, ಇದರಲ್ಲಿ ಕೂಡ ಒಳ್ಳೆಯ ಸ್ಕೋರ್ ಅನ್ನ ಮಾಡಬಹುದು. ಸೊ ಇದಕ್ಕೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ರೆಫರ್ ಸ್ಪರ್ಧಾ ಯಶಸ್ಸು NMMS ಅಂಡ್ NTSC ಸ್ಟಡಿ ಮೆಟೀರಿಯಲ್ಸ್ ಗಿವನ್ ಬೈ DSCERT. ಸೊ DSCERT ಇಂದ ಪಬ್ಲಿಷ್ ಮಾಡಿದಂತ ಸ್ಪರ್ಧಾ ಯಶಸ್ಸು ಅನ್ನುವಂತ ಒಂದು ಬುಕ್ ಸಿಗ್ತದೆ. ಸೊ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ NMMS ಅನ್ನುವಂತ ಒಂದು ಪರೀಕ್ಷೆ ನಡೀತದೆ. ಈ ಪರೀಕ್ಷೆ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಹಾಗೇನೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ NTSC ಅನ್ನುವಂತ ಒಂದು ಪರೀಕ್ಷೆ ನಡೀತದೆ, ರಾಷ್ಟ್ರ ಮಟ್ಟದಲ್ಲಿ ನಡೀತದೆ. ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ನಡೀತದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ DSCERT ಸ್ಟಡಿ ಮೆಟೀರಿಯಲ್ ಅನ್ನ ಸ್ಪರ್ಧಾ ಯಶಸ್ಸು ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಬುಕ್ ಅನ್ನ ರಿಲೀಸ್ ಮಾಡಿದೆ. ಸೊ ಈ ಬುಕ್ಸ್ ನಿಮಗೆ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇದೆ. ನೀವು ಸ್ಪರ್ಧಾ ಯಶಸ್ಸು ಬೈ DSCERT ಅಂತೇಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸೊ ನಿಮಗೆ ಈ ಪುಸ್ತಕದ PDF ಗಳು ಸಿಗ್ತವೆ ನಿಮಗೆ. ಸೊ ಲೇಟೆಸ್ಟ್ ಎಡಿಷನ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಸೊ ಈ ಬುಕ್ಸ್ ಇಂದ ನಿಮಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದೇ ಬುಕ್ಸ್ ನಿಂದ ಪ್ರಶ್ನೆಗಳು ರಿಪೀಟ್ ಆಗಿರುವುದು. ಅತ್ಯಂತ ಸರಳವಾಗಿ ನಿಮಗೆ ಅಲ್ಲಿ ಯಾವ ರೀತಿಯಲ್ಲಿ ಎಲ್ಲಾ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಾಗೆ ಇದೊಂದು ಒಳ್ಳೆಯ ಸೋರ್ಸ್ ಮೆಟೀರಿಯಲ್ ಅಂತ ಹೇಳ್ಬೋದು. ಸೊ ಹಾಗೆ ನೀವು ಯೂಟ್ಯೂಬ್ ಅಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಾಗೆ ಗುರುರಾಜ್ M ಬುಲ್ಬುಲೆ ಸರ್ ಇವರ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು. ಅತ್ಯಂತ ಸರಳವಾಗಿ ನಿಮಗೆ ಮೆಂಟಲ್ ಎಬಿಲಿಟಿಯನ್ನು ಅವರು ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಹಲವಾರು ಯೂಟ್ಯೂಬ್ ವಿಡಿಯೋಗಳು ನಿಮಗೆ ಯೂಟ್ಯೂಬ್ ನಲ್ಲಿ ಸಿಗ್ತವೆ. ಸೊ ಇದನ್ನು ಕೂಡ ರೆಫರ್ ಮಾಡಬಹುದು. ಒನ್ ಆಫ್ ದ ಬೆಸ್ಟ್ ಎಜುಕೇಟರ್ಸ್ ಫಾರ್ ಮೆಂಟಲ್ ಎಬಿಲಿಟಿ ಅವರು ಡಾಕ್ಟರ್ ಗುರುರಾಜ್ M ಬುಲ್ಬುಲೆ ಸರ್. ಹಾಗೇನೆ ಲರ್ನ್ ಶಾರ್ಟ್ ಕಟ್ ಮೆಥಡ್ಸ್ ಆಸ್ ಮಚ್ ಆಸ್ ಪಾಸಿಬಲ್. ಸೊ ನಿಮಗೆ ಮೆಂಟಲ್ ಎಬಿಲಿಟಿಗೆ ಬೇಕಾಗಿರುವಂತದ್ದು ಕಡಿಮೆ ಸಮಯದಲ್ಲಿ ನೀವು ಹೆಚ್ಚು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಾಗಿ ನೀವು ಲಭ್ಯವಿರುವಂತ ಎಲ್ಲ ಶಾರ್ಟ್ ಕಟ್ ಮೆಥಡ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಎಲ್ಲವನ್ನು ಕೂಡ ಹುಡುಕ್ಬೇಕು. ನೀವು ನಿಮಗೆ ಯೂಟ್ಯೂಬ್ ಅಲ್ಲಿ ಹಲವಾರು ಶಾರ್ಟ್ ಕಟ್ ಮೆಥಡ್ಸ್ ಗಳು ಸಿಗ್ತವೆ. ಸೊ ಟ್ರಿಕ್ಸ್ ಗಳು ಸಿಗ್ತವೆ. ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡ್ಲಿಕ್ಕೆ ಹಲವಾರು ಶಾರ್ಟ್ ಕಟ್ ಮೆಥಡ್ಸ್ ಗಳು ಟ್ರಿಕ್ಸ್ ಗಳು ಇರ್ತವೆ. ಎಲ್ಲವನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಸೊ ಪ್ರಾಕ್ಟೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಮೆಂಟಲ್ ಎಬಿಲಿಟಿ ಸೆಕ್ಷನ್. ಸೊ ಈ ಮೆಂಟಲ್ ಎಬಿಲಿಟಿ ಸೆಕ್ಷನ್ ಗೆ ಅಭ್ಯಾಸವೇ ಪ್ರಮುಖವಾಗಿರುವಂತ ರಿಕ್ವೈರ್ಮೆಂಟ್ ಆಗಿರುವಂತದ್ದು. ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಹಾಗೇನೆ ರೈಟ್ ಇಂಪಾರ್ಟೆಂಟ್ ಶಾರ್ಟ್ ಕಟ್ ಮೆಥಡ್ಸ್ ಆರ್ ಫಾರ್ಮುಲೆ ಆನ್ ಯು ಸ್ಟಿಕಿ ನೋಟ್ ಪೇಪರ್ and paste it on the wall of your study room. ಸೊ ನಿಮಗೆ ಸ್ಟಿಕ್ಕಿ ನೋಟ್ ಪೇಪರ್ ಅಂತೇಳಿ ಸಿಗ್ತದೆ.
ಸೊ ಇದ್ರಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಫಾರ್ಮುಲಾ ಆಗಿರ್ಬೋದು ಅಥವಾ ಶಾರ್ಟ್ ಕಟ್ ಮೆಥಡ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಬರೆದು ಅದನ್ನ ನಿಮ್ಮ ಸ್ಟಡಿ ರೂಮ್ ನ ಗೋಡೆಗೆ ಅಂಟಿಸಬಹುದು. ಸೊ ಈ ತರ ಮಾಡೋದ್ರಿಂದ ಸೊ ನೀವು ಡೈಲಿ ಆ ಒಂದು ಸ್ಟಿಕ್ಕಿ ನೋಟ್ ಅನ್ನ ಗೋಡೆಯನ್ನ ನೋಡೋದ್ರಿಂದ ಸೊ ನಿಮಗೆ ಆದಷ್ಟು ಅದು ಪ್ರಾಕ್ಟೀಸ್ ಆಗ್ತವೆ, ಎಲ್ಲವನ್ನು ಕೂಡ ನೋಡಿ ನಿಮಗೆ ಪ್ರಾಕ್ಟೀಸ್ ಆಗ್ತದೆ. ಸೊ ಹಾಗಾಗಿ ಈ ವಿಚಾರವನ್ನ ಕೂಡ ನೀವು ಮಾಡೋದ್ರಿಂದ ಈ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ವಿಭಾಗದಲ್ಲಿ ನೀವು ಪರಿಪೂರ್ಣತೆಯನ್ನ ಗಳಿಸಬಹುದು. ಸೊ ಈ ಟ್ರಿಕ್ಸ್ ಅನ್ನ ಕೂಡ ನೀವು ಫಾಲೋ ಮಾಡಬಹುದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ. ಸೊ ನೆಕ್ಸ್ಟ್ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಾಗೆ ಏನ್ ಮಾಡಬೇಕು ಅಂತೇಳಿ ಅಥವಾ ಕಂಪ್ಯೂಟರ್ ಲಿಟರಸಿಗೆ ಸಂಬಂಧಪಟ್ಟಾಗೆ ಯಾವ ಸೋರ್ಸ್ ಮೆಟೀರಿಯಲ್ ಅನ್ನ ರೆಫರ್ ಮಾಡಬೇಕು ಅಂತೇಳಿ. ಸೊ ಕಂಪ್ಯೂಟರ್ ಲಿಟರಸಿಗೆ ಸಂಬಂಧಪಟ್ಟಾಗೆ 2015 ಈ ನೇಮಕಾತಿಯಲ್ಲಿ ಒಟ್ಟು 13 ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. 13 ಪ್ರಶ್ನೆಗಳನ್ನ ಕಂಪ್ಯೂಟರ್ ಲಿಟರಸಿಗೆ ಸಂಬಂಧಪಟ್ಟಾಗೆ ಕೇಳ್ತಾ ಇದ್ರು. ಸೊ ಇದಕ್ಕೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗೂಗಲ್ ಅಲ್ಲಿ ಕ್ರೈಸ್ ಕಂಪ್ಯೂಟರ್ ಸೈನ್ಸ್ ಸ್ಟಡಿ ಮೆಟೀರಿಯಲ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಸೊ ಅಲ್ಲಿ ಬರುವಂತ ಫಸ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸೊ ಅದನ್ನ ನೋಡ್ಕೊಂಡು ಕರ್ನಾಟಕ ವಸತಿ ಶಾಲೆಗಳ ಶಿಕ್ಷಣ ಸೊಸೈಟಿಯಿಂದ ಪಬ್ಲಿಷ್ ಮಾಡಿದಂತಹ ಈ ಕಂಪ್ಯೂಟರ್ ಲಿಟರಸಿಗೆ ಕಂಪ್ಯೂಟರ್ ಟೆಕ್ಸ್ಟ್ ಬುಕ್ ಅನ್ನ ಮಾಡ್ಕೊಳ್ಬಹುದು. ಅದನ್ನ PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. 6ರಿಂದ 10ನೇ ತರಗತಿಯವರೆಗೆ ಕೂಡ ಅಲ್ಲಿ ಕಂಪ್ಯೂಟರ್ ಟೆಕ್ಸ್ಟ್ ಬುಕ್ ಅನ್ನ ಕೊಟ್ಟಿದ್ದಾರೆ. ಎಲ್ಲವನ್ನು ಕೂಡ ಇದರಿಂದಲೇ ನಿಮಗೆ ಕಲಿಬಹುದು. ಎಲ್ಲ ಪರಿಕಲ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಬೇಸಿಕ್ ಅನ್ನ ಕಲಿಬಹುದು, ಡೀಟೇಲ್ ಆಗಿ ಕಲಿಬಹುದು. ಹಾಗೇನೆ ಅಲ್ಲಿ ಕ್ವಶನ್ ಬ್ಯಾಂಕ್ ಕೂಡ ಇದೆ. ಸೊ ಅದನ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಇದೇ ಆಕಾರದಿಂದ ಬರುವಂತದ್ದು, ಹಾಗಾಗಿ ಇದನ್ನು ಕೂಡ ನೋಡ್ಕೊಳ್ಳಿ. ಹಾಗೇನೆ ಇಂಗ್ಲಿಷ್ಗೆ ಸಂಬಂಧಪಟ್ಟಾಗೆ ಸೊ ಇಂಗ್ಲಿಷ್ಗೆ ಸಂಬಂಧಪಟ್ಟಾಗೆ 12 ಪ್ರಶ್ನೆಗಳು ಬರ್ತವೆ 2015 ರಿಕ್ರೂಟ್ಮೆಂಟ್ ನ ಆಧಾರದಲ್ಲಿ 12 ಪ್ರಶ್ನೆಗಳು. ಸೊ ಮುಂದಿನ ರಿಕ್ರೂಟ್ಮೆಂಟ್ ಗೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಹೆಚ್ಚು ಅಥವಾ ಕಡಿಮೆ ಆಗ್ಬೋದು. ಸೊ ಹಾಗಾಗಿ ಇದಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಟಡಿ 6 to 10th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಗ್ರಾಮರ್ 6ರಿಂದ 10ನೇ ತರಗತಿವರೆಗಿನ ಇಂಗ್ಲಿಷ್ ವ್ಯಾಕರಣವನ್ನ ನೀವು ಸ್ಟಡಿ ಮಾಡಲೇಬೇಕು. ಸೊ 6ರಿಂದ 10ನೇ ತರಗತಿವರೆಗಿನ ಪಠ್ಯ ಪುಸ್ತಕಗಳಲ್ಲಿ ಯಾವೆಲ್ಲ ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ಗ್ರಾಮ್ಯಾಟಿಕಲ್ ಪಾರ್ಟ್ಗಳಿದಾವೋ, ಗ್ರಾಮ್ಯಾಟಿಕಲ್ ಕಾನ್ಸೆಪ್ಟ್ಗಳಿದಾವೋ ಎಲ್ಲವನ್ನು ಕೂಡ ನೀವು ಸ್ಟಡಿ ಮಾಡಬೇಕು. ಸೊ ಇದೇ ನಿಮಗೆ ಬೇಸಿಕ್ ಫೌಂಡೇಶನ್ ಆಗಿರುವಂತದ್ದು. ಸೊ ಹಾಗಾಗಿ ಇದನ್ನ ಕೂಡ ರೆಫರ್ ಮಾಡಬಹುದು 6ರಿಂದ 10ನೇ ತರಗತಿವರೆಗಿನ ಇಂಗ್ಲಿಷ್ ವ್ಯಾಕರಣವನ್ನು. ಹಾಗೆ ಇನ್ನೊಂದು ಹೈಸ್ಕೂಲ್ ಗ್ರಾಮರ್ ಗೆ ಸಂಬಂಧಪಟ್ಟಾಗೆ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಾಂಪೋಸಿಷನ್ ಬೈ ರನ್ ಅಂಡ್ ಮಾರ್ಟಿನ್. ಸೊ ರಿವೈಸ್ಡ್ ಬೈ ಡಾಕ್ಟರ್ NTV ಪ್ರಸಾದ್ ರಾವ್. ಸೊ ಇವರು ಬರೆದಿರ್ತಕ್ಕಂಥ ಈ ಒಂದು ಪುಸ್ತಕ ಇದೆ, ಇವರು ಆಥರ್ ಇವ್ರದ್ದು ಈ ಬುಕ್ ಅದು. ಸೊ ಈ ಬುಕ್ ಅನ್ನು ಕೂಡ ರೆಫರ್ ಮಾಡೋದು ತುಂಬಾ ಒಳ್ಳೆಯ ಬುಕ್ ಇದು. ಸೊ ಹೈಸ್ಕೂಲ್ ಇಂಗ್ಲಿಷ್ ನ ಎಲ್ಲಾ ಕಾನ್ಸೆಪ್ಟ್ಗಳು ಆಲ್ಮೋಸ್ಟ್ ಎಲ್ಲವನ್ನು ಕೂಡ ಈ ಬುಕ್ ಅಲ್ಲಿ ಕವರ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸಾಧ್ಯತೆ ಇರುವಂತವರು ಈ ಬುಕ್ ಅನ್ನು ಕೂಡ ಪರ್ಚೇಸ್ ಮಾಡಬಹುದು. ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಾಂಪೋಸಿಷನ್ ರನ್ ಅಂಡ್ ಮಾರ್ಟಿನ್ ರಿವೈಸ್ಡ್ ಬೈ ಡಾಕ್ಟರ್ NTV ಪ್ರಸಾದ್ ರಾವ್. ಸೊ ಇದರ ಲೇಟೆಸ್ಟ್ ಎಡಿಷನ್ ಅನ್ನು ತೆಗೆದುಕೊಳ್ಳಿ. ಆಫ್ಲೈನ್ ಬುಕ್ ಶಾಪ್ ಅಲ್ಲಿ ಕೂಡ ಸಿಗಬಹುದು, ಹಾಗೆ ಆನ್ಲೈನ್ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ಕೂಡ ಸಿಗಬಹುದು. ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಕೂಡ ಈ ಬುಕ್ಸ್ ಅವೈಲೇಬಲ್ ಇರಬಹುದು, ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಇದೇ ಕವರ್ ಪೇಜ್ ಇರ್ತಕ್ಕಂಥ ಬುಕ್ ಅನ್ನ ನೋಡಿ ಪರ್ಚೇಸ್ ಮಾಡಿ. ಸೊ ಇವಿಷ್ಟು ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಾಗ ಯಾವೆಲ್ಲ ವಿಚಾರಗಳನ್ನ ಕವರ್ ಮಾಡಬೇಕು ಅಂತೇಳಿ. ಸೊ ಇನ್ನು ಪತ್ರಿಕೆ 2 ನಿಮ್ಮ ಸಬ್ಜೆಕ್ಟ್ ಪೇಪರ್ ಗೆ ಸಂಬಂಧಪಟ್ಟಾಗೆ ಏನೆಲ್ಲ ಕವರ್ ಮಾಡಬೇಕು ಅಂತೇಳಿ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ ಇಲ್ಲಿ ಮಾಡಲಾಗ್ತದೆ. ನೋಡಿ, ಪತ್ರಿಕೆ 2 ಈಗಾಗಲೇ ಹೇಳಿದಾಗೆ ಅಲ್ಲಿ ಲ್ಯಾಂಗ್ವೇಜ್ ಟೀಚರ್ ಭಾಷಾ ಶಿಕ್ಷಕರನ್ನ ಕೂಡ ನೇಮಕಾತಿ ಮಾಡಿಕೊಳ್ತಾರೆ. ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಉರ್ದು, ಮರಾಠಿ, ಮಲಯಾಳಂ, ತೆಲುಗು. ಸೊ ಈ ರೀತಿ ಭಾಷಾ ಶಿಕ್ಷಕರನ್ನ ಕೂಡ ನೇಮಕಾತಿ ಮಾಡಿಕೊಳ್ತಾರೆ. ಹಾಗೆ ಸಬ್ಜೆಕ್ಟ್ ಟೀಚರ್ಸ್, ಸೋಷಿಯಲ್ ಸೈನ್ಸ್ ಟೀಚರ್ಸ್, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, ಮ್ಯಾಥ್ಸ್ ಅಂಡ್ ಸೈನ್ಸ್ ಟೀಚರ್ಸ್, ಹಾಗೇನೆ ದೈಹಿಕ ಶಿಕ್ಷಕರು, ಈ ರೀತಿ ನಿಮಗೆ ನೇಮಕಾತಿಯನ್ನ ಮಾಡ್ಕೊಳ್ತಾರೆ. ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗ ಈ ಪೇಪರ್ 2 ಇರುವಂತದ್ದು. ಸೊ ಈ ಪೇಪರ್ 2 ನಲ್ಲಿ ನೀವು ಏನೆಲ್ಲ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಸೊ ಸ್ಟಡಿ 6 to 12th ಸ್ಟ್ಯಾಂಡರ್ಡ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡ್ CBSE NCERT ಟೆಕ್ಸ್ಟ್ ಬುಕ್ಸ್. ಸೊ ರಾಜ್ಯ ಪಠ್ಯಕ್ರಮ, ಕರ್ನಾಟಕ ರಾಜ್ಯ ಪಠ್ಯಕ್ರಮ ಹೊಂದಿರತಕ್ಕಂತ ಟೆಕ್ಸ್ಟ್ ಬುಕ್ ಗಳನ್ನ 6ರಿಂದ 12ನೇ ತರಗತಿವರೆಗಿನ ಟೆಕ್ಸ್ಟ್ ಬುಕ್ ಅನ್ನ ನೀವು ರೆಫರ್ ಮಾಡಬೇಕು. 6ರಿಂದ 12ನೇ ತರಗತಿವರೆಗಿನ ಟೆಕ್ಸ್ಟ್ ಬುಕ್ ಗಳನ್ನ ನೀವು ರೆಫರ್ ಮಾಡಬೇಕು. ಸೊ ಅದು ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ ಆಗಿರ್ಬೋದು ಅಥವಾ CBSE NCERT, ಆಲ್ಮೋಸ್ಟ್ ಸಿಮಿಲರ್ CBSE, ಬಟ್ ಅಲ್ಲಿ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಗಳು ಮಾತ್ರ ಜಾಸ್ತಿ ಇರ್ತವೆ CBSE ಪಠ್ಯಕ್ರಮದಲ್ಲಿ. ಸೊ ಇವೆಲ್ಲವನ್ನು ಕೂಡ ರೆಫರ್ ಮಾಡಬೇಕು CBSE NCERT ಟೆಕ್ಸ್ಟ್ ಬುಕ್. ಸೊ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ಸ್ ಗಳನ್ನ KTBS ಸೊಸೈಟಿ, ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಇದರ ಡೈರೆಕ್ಟ್ ಲಿಂಕ್ ಅನ್ನ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೇವೆ, ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಕೊಡ್ತೇವೆ. ಸೊ ನೀವು ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿಯ ಈ ವೆಬ್ಸೈಟ್ ಗೆ ಹೋಗ್ಬೋದು ನೀವು. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ ಅನ್ನುವಂತ ಒಂದು ಸೆಕ್ಷನ್ ಇದೆ ಮೇಲ್ಗಡೆ, ಟೆಕ್ಸ್ಟ್ ಬುಕ್. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 1ರಿಂದ 10ನೇ ತರಗತಿವರೆಗಿನ ಎಲ್ಲ
ಪರಿಷ್ಕೃತ ಪಠ್ಯ ಪುಸ್ತಕಗಳನ್ನ ನೀವು ಇಲ್ಲಿ ನೋಡಬಹುದು. ನೋಡಿ, ಟೆಕ್ಸ್ಟ್ ಬುಕ್ಸ್ 2025-26 ಇದನ್ನ ಕ್ಲಿಕ್ ಮಾಡಿದ್ರೆ ಸೊ ಎಲ್ಲ 1ರಿಂದ 10ನೇ ತರಗತಿಯವರೆಗೆ ಎಲ್ಲಾ ಪಠ್ಯ ಪುಸ್ತಕಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ 10ನೇ ತರಗತಿಯ ಪಠ್ಯ ಪುಸ್ತಕವನ್ನ ನೋಡಿ. ಸೊ ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ಸ್ ಗಳು ಕೂಡ ಇದಾವೆ, ಹಾಗೆ ಇಂಗ್ಲಿಷ್ ಮೀಡಿಯಂ, ಉರ್ದು ಮೀಡಿಯಂ, ಸೊ ಈ ತರ ಎಲ್ಲಾ ಮಾಧ್ಯಮಗಳ ಟೆಕ್ಸ್ಟ್ ಬುಕ್ಸ್ ಗಳು ಕೂಡ ಇರ್ತವೆ. 10ನೇ ತರಗತಿಯ ಗಣಿತ ಪಠ್ಯ ಪುಸ್ತಕ ಪಾರ್ಟ್ 1 ಇದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಈ ಪಠ್ಯ ಪುಸ್ತಕ ಓಪನ್ ಆಗ್ತದೆ. ಸೊ ಈ ರೀತಿ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಪಠ್ಯ ಪುಸ್ತಕಗಳು ಇರ್ತಾವೋ ಅದೇ ರೀತಿಯಲ್ಲಿ PDF ಫಾರ್ಮೆಟ್ ಅಲ್ಲಿ ನಿಮಗೆ ಈ KTBS ಸೊಸೈಟಿಯಲ್ಲಿ ಕೂಡ ನಿಮಗೆ ಪಠ್ಯ ಪುಸ್ತಕಗಳು ಸಿಗ್ತವೆ. ಇದನ್ನ ಉಪಯೋಗಿಸಿಕೊಂಡು ನೀವು ಸ್ಟಡಿ ಮಾಡಬಹುದು. 6ರಿಂದ 10ನೇ ತರಗತಿವರೆಗಿನ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಪಠ್ಯ ಪುಸ್ತಕಗಳನ್ನ ಈ ತರ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ CBSE NCERT ಟೆಕ್ಸ್ಟ್ ಬುಕ್ ಗಳನ್ನ ಕೂಡ ನೀವು ಪಡ್ಕೊಳ್ಬಹುದು. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಸೊ ಇದನ್ನ ಡೈರೆಕ್ಟ್ ಲಿಂಕ್ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇವೆ. ಇಲ್ಲಿ ನೀವು 1ರಿಂದ 12ನೇ ತರಗತಿಯವರೆಗಿನ CBSE ಪಠ್ಯಕ್ರಮದ ಪಠ್ಯ ಪುಸ್ತಕಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ನಿಮ್ಮ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡುವಂತದ್ದು, ಕ್ಲಾಸ್ 10 ಅಥವಾ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅದನ್ನ ಸೆಲೆಕ್ಟ್ ಮಾಡುವಂತದ್ದು. ಹಾಗೇನೆ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡುವಂತದ್ದು ಗೋ. ನಿಮಗೆ ಈ ಪಠ್ಯ ಪುಸ್ತಕಗಳು ಓಪನ್ ಆಗ್ತವೆ. ಸೊ ಇಲ್ಲಿ ಚಾಪ್ಟರ್ ವೈಸ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಥವಾ ಕಂಪ್ಲೀಟ್ ಬುಕ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಕಂಪ್ಲೀಟ್ ಬುಕ್ ಅನ್ನುವಂತ ಆಪ್ಷನ್ ಕೂಡ ಇದೆ, ಅದನ್ನ ಯೂಸ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗೆ ಇನ್ನೊಂದು ಪ್ರಮುಖವಾಗಿರುವಂತಹ ಸೋರ್ಸ್ ಮೆಟೀರಿಯಲ್ ಏನಂತ ಹೇಳಿದ್ರೆ ರೆಫರ್ LB ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಬುಕ್ಸ್ ಅಂತ ಹೇಳಿ ಕರೀತೇವೆ. DSCRT ಇಂದ ಪಬ್ಲಿಷ್ ಮಾಡಿದಂತ ಬುಕ್ಸ್ ಗಳು. ಸೊ ನಿಮಗೆ ನೋಡಿ, ಇದರ ಲಿಂಕ್ ಅನ್ನು ಕೂಡ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಡ್ತೇವೆ, ಹಾಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಕೊಡ್ತೇವೆ. ಸೊ ಇದನ್ನ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, 1ರಿಂದ 10ನೇ ತರಗತಿಯವರೆಗಿನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಬುಕ್ಸ್ ಗಳು ನಿಮಗೆ ಸಿಗ್ತವೆ. ಫಾರ್ ಎಕ್ಸಾಂಪಲ್ 10ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ LBA ಅಸೆಸ್ಮೆಂಟ್ ಅನ್ನು ನಾವು ನೋಡೋಣ, ಡೌನ್ಲೋಡ್ ಮಾಡ್ಕೊಳ್ಳೋಣ. ನೋಡಿ, ಸೊ ನೋಡಿ 10th ಸ್ಟ್ಯಾಂಡರ್ಡ್ LBA ಮ್ಯಾಥಮೆಟಿಕ್ಸ್ ಕನ್ನಡ ಮೀಡಿಯಂ ರಿವೈಸ್ಡ್ ಬುಕ್ ಅಂತಿದೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ, ಇದು 10ನೇ ತರಗತಿಯ LBA ಲೆಸನ್ ಬೇಸ್ಡ್ ಪರಿಷ್ಕೃತ ಪಠ್ಯ ಪುಸ್ತಕ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತೇಳಿ ಕರಿತೇವೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಸೊ ಇಲ್ಲಿ ಎಲ್ಲಾ ಚಾಪ್ಟರ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಸೊ ಇದು ವೆರಿ ಇಂಪಾರ್ಟೆಂಟ್. LBA ಅನ್ನ ಸ್ಟಡಿ ಮಾಡುವಂತದ್ದು ತುಂಬಾನೇ ಇಂಪಾರ್ಟೆಂಟ್. ಸೊ ಇಲ್ಲಿ ಒಂದು ಚಾಪ್ಟರ್ ಅಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತವೆ ಎಲ್ಲಾ ಪ್ರಶ್ನೆಗಳನ್ನ ಕೊಡ್ತಾರೆ. ಅದು ಸುಲಭ ಮಧ್ಯಮ ಕಠಿಣ ಮತ್ತು ಅತಿ ಕಠಿಣ ಪ್ರಶ್ನೆಗಳು ಕೂಡ ಇಲ್ಲಿ ಕವರ್ ಮಾಡಿದೆ. ಎಲ್ಲಾ ಪ್ರಶ್ನೆಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ಈ LBA ಕ್ವಶನ್ ಬ್ಯಾಂಕ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಅತಿ ಹೆಚ್ಚು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿದಾಗೆ ಆಗ್ತದೆ. ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ ವೈಸ್ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಎಲ್ಲಾ ಪ್ರಶ್ನೆಗಳನ್ನ ಕೇಳಬಹುದಾದಂತಹ ಎಲ್ಲಾ ಪ್ರಶ್ನೆಗಳನ್ನ ಕವರ್ ಮಾಡಿದಾಗೆ ಆಗ್ತದೆ. 10ನೇ ತರಗತಿ ಗಣಿತ ಪಠ್ಯ ಪುಸ್ತಕವನ್ನು ನೀವು ಇಲ್ಲಿ ನೋಡ್ತಾ ಇರುವಂತದ್ದು. ಸೊ ಇದರಲ್ಲಿ ಸುಮಾರು 304 ಪೇಜ್ ಇದೆ ಈ PDF ಅಲ್ಲಿ. ಸೊ ಇದೇ ರೀತಿ 6ರಿಂದ 10ನೇ ತರಗತಿಯವರೆಗಿನ ಎಲ್ಲಾ LBA ಪಠ್ಯ ಪುಸ್ತಕಗಳನ್ನು ಕೂಡ ಡೌನ್ಲೋಡ್ ಮಾಡಿ ನೀವು ಓದಬೇಕು. LBA ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದೊಂದು ಉತ್ತಮವಾಗಿರುವಂತಹ ನೀವು ಕಲಿಯಲೇಬೇಕಾಗಿರುವಂತಹ ಒಂದು ಸೋರ್ಸ್ ಮೆಟೀರಿಯಲ್ ಅಂತ ಹೇಳ್ಬೋದು. ಇದನ್ನ ಕೂಡ ನೋಡ್ಕೊಳ್ಳಿ. ಹಾಗೆ ರೆಫರ್ KSEB ಸೊಲ್ಯೂಷನ್ ಪೋರ್ಟಲ್ ಫಾರ್ 6th to 12th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ಸ್. ನೋಡಿ, ರಾಜ್ಯ ಪಠ್ಯಕ್ರಮ ಅಂದ್ರೆ ಸ್ಟೇಟ್ ಬೋರ್ಡ್ ಸಿಲೆಬಸ್ ಗೆ ಅನುಗುಣವಾಗಿ KSEB ಸೊಲ್ಯೂಷನ್ ಅನ್ನುವಂತ ಒಂದು ಪೋರ್ಟಲ್ ಇದೆ. KSEB ಸೊಲ್ಯೂಷನ್ಸ್ ಅನ್ನುವಂತ ಒಂದು ಪೋರ್ಟಲ್ ಇದೆ. ಸೊ ಇದರಲ್ಲಿ 1ರಿಂದ 12ನೇ ತರಗತಿಯವರೆಗಿನ ಚಾಪ್ಟರ್ ವೈಸ್ ಕ್ವಶನ್ಸ್ ಗಳಿಗೆ ನೀವು ಸೊಲ್ಯೂಷನ್ ಅನ್ನು ಕಂಡುಕೊಳ್ಬಹುದು. ಅಲ್ಲಿ ಎಕ್ಸೈಸ್ ಕ್ವಶನ್ ಏನು ಪಠ್ಯ ಪುಸ್ತಕಗಳಲ್ಲಿ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಅದನ್ನ ನೀವು ವಿತ್ ಸೊಲ್ಯೂಷನ್ ಡೀಟೇಲ್ಡ್ ಸೊಲ್ಯೂಷನ್ ನೀವು ನೋಡ್ಕೊಳ್ಬಹುದು. ಸೊ ಇದರ ಲಿಂಕ್ ಅನ್ನ ಕೂಡ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ನೋಡಿ, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ KSEB ಸೊಲ್ಯೂಷನ್ಸ್ ನೋಡಿ, ತರಗತಿ 1ನೇ ತರಗತಿಯಿಂದ 12ನೇ ತರಗತಿಯವರೆಗಿನ ಎಲ್ಲಾ ಪಠ್ಯ ಪುಸ್ತಕಗಳಿಗೆ ಸೊಲ್ಯೂಷನ್ ನಿಮಗೆ ಸಿಗ್ತದೆ. ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ ನಿಮಗೆ ಸಿಗ್ತವೆ. ನೋಡಿ, ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಗಳು ಕೂಡ ಇದಾವೆ, ಹಾಗೆಯೇ ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ಸ್ ಗಳು ಕೂಡ ಇದಾವೆ. ನೋಡಿ, ಇಲ್ಲಿ ಎಲ್ಲಾ ತರಗತಿಗಳಿಗೆ ಸಂಬಂಧಪಟ್ಟಾಗೆ ಕೂಡ ಇದೆ. ಇನ್ ಕೇಸ್ ನಿಮಗೆ ಎಕ್ಸೈಸ್ ಕ್ವಶನ್ಸ್ ಗೆ ಸೊಲ್ಯೂಷನ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಈ ವೆಬ್ಸೈಟ್ ಅನ್ನು ಕೂಡ ಈ ಪೋರ್ಟಲ್ ಅನ್ನು ಕೂಡ ನೀವು ರೆಫರ್ ಮಾಡಬಹುದು. ಸೊ ಇವಿಷ್ಟು ಸೆಕೆಂಡ್ ಪೇಪರ್ ಗೆ ಸಂಬಂಧಪಟ್ಟಾಗೆ ನಿಮ್ಮ ಸಬ್ಜೆಕ್ಟ್ ಪೇಪರ್ ಗೆ ಸಂಬಂಧಪಟ್ಟಾಗೆ ಏನೆಲ್ಲ ವಿಚಾರಗಳನ್ನು ನೀವು ಕವರ್ ಮಾಡಬೇಕು, ಯಾವ ಸ್ಟಡಿ ಮೆಟೀರಿಯಲ್ ಗಳನ್ನ ರೆಫರ್ ಮಾಡಬೇಕು ಎಲ್ಲವನ್ನು ಕೂಡ ಹೇಳಿದ್ದೇನೆ. 1 by 1 ಎಲ್ಲವನ್ನು ಕೂಡ ಹೇಳಿದ್ದೇನೆ. ವಿತ್ ಡೆಮೋಸ್ಟ್ರೇಷನ್ ಹೇಳಿದ್ದಾನೆ. ವಿತ್ ವೆಬ್ಸೈಟ್ ವಿತ್ ವೆಬ್ ಲಿಂಕ್ ನಿಮಗೆ ಹೇಳಿದ್ದಾನೆ. ಇದರ ವೆಬ್ಸೈಟ್ ಅಡ್ರೆಸ್ ಅನ್ನು ಲೇಟರ್ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತೇನೆ. ಸೊ ಇವಿಷ್ಟು ಪತ್ರಿಕೆ. ಈ ತರ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ನೀವು ಪ್ರಿಪೇರ್ ಆಗಬೇಕು. ಸೊ ಸಾಥ್ ಇರುವಂತ ಎಲ್ಲ ಫ್ರೀ ಆಫ್ ಕಾಸ್ಟ್ ಸೋರ್ಸ್ ಮೆಟೀರಿಯಲ್ ಗಳನ್ನ ಸ್ಟಡಿ ಮೆಟೀರಿಯಲ್ ಗಳನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೇವೆ. ಹಾಗಾಗಿ ನೀವು ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಬಹುದು. ಸೊ ಫೈನಲ್ ಆಗಿ HSTR ಪರೀಕ್ಷೆಗೆ ನೀವು ಯಾವ ತರ ಸ್ಟ್ರಾಟಜಿಯನ್ನ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಾನು ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಗಳನ್ನ ಹೇಳಿದ್ದೇನೆ.
ಎಟ್ ಫಸ್ಟ್ ನೋ ವಾಟ್ ಟು ರೀಡ್ ಅಂಡ್ ವಾಟ್ ನಾಟ್ ಟು ರೀಡ್. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರಲಿ, ಯಾವುದನ್ನ ಓದ್ಬೇಕು ಮತ್ತು ಯಾವುದನ್ನ ಓದ್ಬಾರ್ದು ಅನ್ನುವಂತ ಒಂದು ಸ್ಪಷ್ಟ ಚಿತ್ರಣ ನಿಮಗೆ ಇರಬೇಕು, ಅಭ್ಯರ್ಥಿಗಳಲ್ಲಿ ಇರಬೇಕು. ಅಂದ್ರೆ ನೀವು ಸಿಲೆಬಸ್ ಅನ್ನ ತಿಳ್ಕೊಳ್ಬೇಕು. ಪರೀಕ್ಷೆಗೆ ನೀವು ಪ್ರಿಪೇರ್ ಆಗೋದಕ್ಕಿಂತ ಮುಂಚೆ ಆ ಪರೀಕ್ಷೆಯ ಸಿಲೆಬಸ್ ಅನ್ನ ತಿಳ್ಕೊಳ್ಬೇಕು. ನೋ ದ ಸಿಲೆಬಸ್ ಫಸ್ಟ್ ಸಿಲೆಬಸ್ ಅನ್ನ ತಿಳ್ಕೊಳ್ಳಿ. ಆನಂತರ ಯಾವ್ದನ್ನ ಓದ್ಬೇಕು, ಯಾವ್ದನ್ನ ಓದ್ಬಾರ್ದು ಅನ್ನೋದನ್ನ ಕೂಡ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಓದ್ಬಾರ್ದನ್ನ ಎಲ್ಲವನ್ನ ಕೂಡ ಓದಬೇಕಾಗಿರುವಂತ ವಿಚಾರವನ್ನ ತುಂಬಾ ಜನ ಅಭ್ಯರ್ಥಿಗಳು ಓದುದಿಲ್ಲ. ಸೊ ಹಾಗಾಗಿ ಇದಾಗಬಾರ್ದು. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೋ ವಾಟ್ ಟು ರೀಡ್ ಅಂಡ್ ವಾಟ್ ನಾಟ್ ಟು ರೀಡ್. ಏನನ್ನ ಓದ್ಬೇಕು ಮತ್ತು ಏನನ್ನ ಓದ್ಬಾರ್ದು ಅನ್ನೋ ವಿಚಾರವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ಸ್ಟಡಿ ಮಾಡಬೇಕು. ಹಾಗೆ ಮೇಕ್ ಯುವರ್ ಓನ್ ಶೆಡ್ಯೂಲ್ ಆರ್ ಟೈಮ್ ಟೇಬಲ್ ಫಾರ್ ಯುವರ್ ಸ್ಟಡಿ. ಸೊ ಇದು ಕೂಡ ಇಂಪಾರ್ಟೆಂಟ್. ನಿಮ್ಮದೇ ಆದಂತಹ ಒಂದು ಶೆಡ್ಯೂಲ್ ಅನ್ನ ಪ್ಲಾನ್ ಮಾಡ್ಕೊಳ್ಳಿ. ಸೊ ನಾನು ನೀವು 2 ಗಂಟೆ ಓದಿ 5 ಗಂಟೆ ಓದಿ ಅಂತ ಹೇಳಕ್ ಹೋಗುದಿಲ್ಲ. ನಿಮ್ಮ ಅಭಿರುಚಿಗೆ ಅನುಗುಣವಾಗಿ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ನಿಮ್ಮ ಓನ್ ಟೈಮ್ ಶೆಡ್ಯೂಲ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ಕೆಲವರಿಗೆ 1-2 ಗಂಟೆ ಓದೋದು ಕೂಡ ಸಾಕಾಗಬಹುದು, ಅಥವಾ ಕೆಲವರಿಗೆ 10 ಗಂಟೆ ಓದಿದ್ರು ಕೂಡ ಸಾಕಾಗ್ಲಿಕ್ಕಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಸ್ಟ್ರೆಂತ್. It depends on your ability. Make your own time schedule and timetable. So next, ಸ್ಟಡಿ ಅಕಾರ್ಡಿಂಗ್ ಟು ದ ಸಿಲೆಬಸ್. ಈಗಾಗಲೇ ಹೇಳಿದಾಗೆ ಪಠ್ಯಕ್ರಮದ ಆಧಾರದಲ್ಲಿ ಸ್ಟಡಿ ಮಾಡಬೇಕು. ಒಂದು ಸಿಲೆಬಸ್ ಕಾಪಿಯನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ, ಪೇಪರ್ 1 ಅಂಡ್ ಪೇಪರ್ 2 ನದ್ದು. ಸೊ ನೀವು ಯಾವ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡ್ತಾ ಹೋದ ಹಾಗೆ, ಕಂಪ್ಲೀಟ್ ಆದ ಹೋಗಿ ಅದನ್ನ ಟಿಕ್ ಮಾಡ್ತಾ ಹೋಗಿ, ಇಷ್ಟು ಕಂಪ್ಲೀಟ್ ಆಗಿದೆ ಅಂತೇಳಿ. ಸೊ ಸಿಲೆಬಸ್ ನ ಪ್ರಕಾರ ಸ್ಟಡಿ ಮಾಡಿ. ಹಾಗೆಯೇ ಬಿ ಕನ್ಸಿಸ್ಟೆಂಟ್. ಸೊ ಸ್ಟಡಿ ನಿರಂತರ ಆಗಿರಬೇಕು. ಸೊ ಯಾವುದೇ ಕಾರಣಕ್ಕೂ ಕೂಡ ಗ್ಯಾಪ್ ಇರಬಾರ್ದು, ಸ್ಟಡಿ ನಿರಂತರ ಆಗಿರಬೇಕು. ಹಾಗೆಯೇ ರಿವೈಸ್ ರೆಗ್ಯುಲರ್ಲಿ. ಸೊ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ರಿವಿಷನ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಸೊ ನೀವು ಕಲಿತಂತ ವಿಚಾರಗಳನ್ನ ಪುನರ್ಮನನ ಮಾಡ್ತಾ ಇರಬೇಕು. ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ರಿವೈಸ್ ಮಾಡ್ಕೊಳ್ಳಿ. ಡೈಲಿ ರಿವಿಷನ್, ವೀಕ್ಲಿ ರಿವಿಷನ್ ಅಂಡ್ ಮಂತ್ಲಿ ರಿವಿಷನ್ ಎಲ್ಲವೂ ಕೂಡ ಇಂಪಾರ್ಟೆಂಟ್. ಹಾಗೆಯೇ ಅನಲೈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಅನಲೈಸ್ PYQs. ಸೊ ಈಗಾಗಲೇ ಹೇಳಿದಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನೀವು ರಿವೈಸ್ ಮಾಡಿದ್ರೆ, ಸೊ ನಮಗೆ HSTR ನೇಮಕಾತಿಗೆ ಸಂಬಂಧಪಟ್ಟಾಗೆ ಒಟ್ಟು 9 ನೇಮಕಾತಿಯ ಪ್ರಶ್ನೆ ಪತ್ರಿಕೆಗಳು ನಮಗೆ ಸಿಗ್ತವೆ. 2003ರಿಂದ 2015ರವರೆಗಿನ ಒಟ್ಟು 9 ನೇಮಕಾತಿಯ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ ಆದಷ್ಟು ಕ್ವಶನ್ ಬ್ಯಾಂಕ್ಗಳು ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ರೆಫರ್ ಮಾಡಿ. ಸೊ ಇದರಿಂದ ನಿಮ್ಮ 50% ಇಷ್ಟು ಮಾಡಿದ್ರೆ ನಿಮ್ಮ 50% ಸ್ಟಡಿ ಕಂಪ್ಲೀಟ್ ಆದ ಹಾಗೆ. 50% ಸ್ಟಡಿ ಇಲ್ಲೇ ಕಂಪ್ಲೀಟ್ ಆಯ್ತು. ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಸ್ಟಡಿ ಮಾಡೋದ್ರಿಂದ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಟೇಕ್ ಮಾಕ್ ಟೆಸ್ಟ್ ಫಾರ್ ಬೋತ್ ಪೇಪರ್ 1 ಅಂಡ್ ಪೇಪರ್ 2 ಆಸ್ ಮಚ್ ಆಸ್ ಪಾಸಿಬಲ್. ಸೊ ಎಷ್ಟು ಸಾಧ್ಯವೋ ಅಷ್ಟು ಅಣಕು ಪರೀಕ್ಷೆಗಳು ಅಂದ್ರೆ ಮಾಕ್ ಟೆಸ್ಟ್ ಗಳನ್ನ ತೆಗೆದುಕೊಳ್ಳಿ. ನಿಮ್ಮಷ್ಟಕ್ಕೆ ನೀವು ಪ್ರಾಕ್ಟೀಸ್ ಮಾಡಬಹುದು. ಸೊ ಒಂದಷ್ಟು ವಿಚಾರಗಳನ್ನ ಕವರ್ ಮಾಡಿ. ಸೊ ನಿಮಗೆ ನೀವೇ ಮಾಕ್ ಟೆಸ್ಟ್ ಗಳನ್ನ ತೆಗೆದುಕೊಳ್ಳಬಹುದು. ಸೊ ಕೆಲವೊಂದಿಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಲ್ಲಿ ಉಚಿತವಾಗಿರುವಂತಹ ಮಾಕ್ ಟೆಸ್ಟ್ ಗಳು ಕೂಡ ಇರ್ತವೆ. ಹಾಗೆಯೇ ಪೇಯ್ಡ್ ಮಾಕ್ ಟೆಸ್ಟ್ ಸೀರೀಸ್ ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಅದು ಕೂಡ ಸಾಧ್ಯತೆ ಇದ್ದರೆ ಇರುವಂತವರು ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು, ತೆಗೊಳ್ಬಹುದು. ಮಾಕ್ ಟೆಸ್ಟ್ ಗಳನ್ನ ತೆಗೆದುಕೊಳ್ಬಹುದು. ಸೊ ಮಾಕ್ ಟೆಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಪರೀಕ್ಷೆಗೆ ಹೋಗೋದಕ್ಕಿಂತ ಮುಂಚೆ ನೀವು ಅಟ್ ಲೀಸ್ಟ್ 5 to 6 ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಆಗ್ಲೇಬೇಕು. ಸೊ ಇನ್ನು ಫೈನಲಿ ಬಿ ಸೆಲ್ಫ್ ಮೋಟಿವೇಟೆಡ್. ನೀವು ಆತ್ಮವಿಶ್ವಾಸವನ್ನ ಕಳ್ಕೊಳ್ಬೇಡಿ. ಸೊ ಡೋಂಟ್ ಲುಕ್ ಎಟ್ ಅದರ್ಸ್. ಸೊ ಇನ್ನೊಬ್ರು ಅಷ್ಟು ಕಲಿತಾರೆ, ನಾವಿಷ್ಟೇ ಕಲಿತಿರುವಂತದ್ದು, ಇನ್ನೊಬ್ರು ದೊಡ್ಡ ದೊಡ್ಡ ಕೋರ್ಸ್ ಗಳನ್ನ ತೆಗೆದುಕೊಂಡಿದ್ದಾರೆ, ಸೊ ನಾವು ಏನು ತೆಗೆದುಕೊಂಡಿಲ್ಲ, ನಾವು ಈ ಟೆಕ್ಸ್ಟ್ ಬುಕ್ ಗಳು ಅಥವಾ ಫ್ರೀ ಅವೈಲೇಬಲ್ ಇರ್ತಕ್ಕಂತ ಸೋರ್ಸ್ ಮೆಟೀರಿಯಲ್ ಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ಇಂತಹ ಒಂದು ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಸೊ ಡೋಂಟ್ ಲುಕ್ ಎಟ್ ಅದರ್ಸ್. ಇತರರನ್ನ ನೋಡಿ ಇತರರಿಗೆ ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೊಳ್ಬೇಡಿ, ಹೋಲಿಕೆ ಮಾಡಬೇಡಿ. ಸೊ ಇದು ಕೂಡ ಒಂದು ಪ್ರಮುಖವಾಗಿರುವಂತಹ ವಿಚಾರ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ. ಸೊ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಜಸ್ಟ್ ಸಿಲೆಬಸ್ ಅನ್ನು ನೋಡ್ಕೊಳ್ಳಿ, ಸ್ಟಡಿ ಆಸ್ ಪರ್ ದ ಸಿಲೆಬಸ್, ಮೇಕ್ ಯುವರ್ ಓನ್ ಶೆಡ್ಯೂಲ್ ಆರ್ ಟೈಮ್ ಟೇಬಲ್, ಬಿ ಕನ್ಸಿಸ್ಟೆಂಟ್, ರಿವೈಸ್ ರೆಗ್ಯುಲರ್ಲಿ, ಟೇಕ್ ಮಾಕ್ ಟೆಸ್ಟ್ ಆಸ್ ಮಚ್ ಆಸ್ ಪಾಸಿಬಲ್, ಅನಲೈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಇಷ್ಟು ಸ್ಟ್ರಾಟಜಿಯನ್ನ ಮಾಡಿದ್ರೆ ನೀವು ಖಂಡಿತವಾಗಿ ಕೂಡ HSTR ಅಲ್ಲ, ಬೇರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೂಡ ಕ್ರ್ಯಾಕ್ ಮಾಡಬಹುದು ಅಂತ ಹೇಳ್ತಾ, ಸೊ ನಾನಿಲ್ಲಿ ಹೇಳಿರ್ತಕ್ಕಂಥ ಎಲ್ಲಾ ವಿಚಾರಗಳ ಬಗ್ಗೆ ನೀವು ಗಮನವನ್ನ ಕೊಡಿ ಅಂತ ಹೇಳ್ತಾ, ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳು ಅಥವಾ ಕ್ಲಾರಿಫಿಕೇಶನ್ಸ್ ಗಳು ಬೇಕಿದ್ರೆ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಸೊ ನಮ್ಮಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಎಲ್ಲಾ ಸ್ಟಡಿ ಮೆಟೀರಿಯಲ್ ಗಳನ್ನ ನಾವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೇವೆ. ಹಾಗಾಗಿ ಟೆಲಿಗ್ರಾಮ್ ಚಾನಲ್ ಅನ್ನು ಕೂಡ ಜಾಯಿನ್ ಆಗಬಹುದು. ಸೊ ಸಾಧ್ಯತೆ ಇದ್ರೆ ಮುಂದಿನ ದಿವಸಗಳಲ್ಲಿ ಈ HSTR ನೇಮಕಾತಿಗೆ ಸಂಬಂಧಪಟ್ಟಂತ ಕ್ಲಾಸ್ಗಳನ್ನು ಕೂಡ ಮಾಡ್ಲಿಕ್ಕಿದ್ದೇವೆ. ಥ್ಯಾಂಕ್ ಯು. ನಮಸ್ತೆ.